The initial value problem dy by dx equal to y power 1 by 3. So y of 0 equal to 0 ಕೊಟ್ಟಿದ್ದಾರೆ. First option has a unique solution, has no non-zero solution in R, has no solution, has more than one solution. So more than one solution means what? Infinite number of solutions anta, infinite number of solutions. So unique solution, no solution, infinite number of solutions. So more than one solution ಅಂದ್ರೆ infinite number of solution ತಗೋಬಹುದು. ಓಕೆನಾ? ಸೊ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಿಸಲ್ಟ್. ಡೈರೆಕ್ಟ್ ರಿಸಲ್ಟ್ ಏನಾಗ್ಬಿಡುತ್ತೆ? ರಿಸಲ್ಟ್ ಇದೆ ನೋಡಿ, dy by dx equal to k into y power alpha. ಸೊ ಆಲ್ಫಾ ಏನಾಗ್ಬಿಡುತ್ತೆ ಅಲ್ಲಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1 ವಿತ್ ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ y of b equal to 0. ಓಕೆನಾ? ಸೊ ದಿಸ್ b belongs to R. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ, ಇದು ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ. ಓಕೆನಾ? ಸೊ ಈ ರಿಸಲ್ಟ್ ಪ್ರಕಾರ ಕೆ ಇದೆ ನೋಡಿ, ಸೊ ಗ್ರೇಟರ್ ದನ್ 0. ಸೊ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 1 ಇದೆ, ಸೊ y ಪವರ್ 1/3 ಇದೆ. ಸೊ 1/3 ಏನಾಗ್ಬಿಡುತ್ತೆ ಅಲ್ಲಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1 ಆಗುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಬೈ ದಿಸ್ ರಿಸಲ್ಟ್ ಡೈರೆಕ್ಟ್ ಆಗಿ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಕ್ಲಿಯರಾ? Yes sir. Yes sir. ಓಕೆ, ಈ ಕ್ವಶನ್ ಏನ್ ಬರುತ್ತೆ ಆನ್ಸರ್ ಹೇಳಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳಿದ್ದಾರೆ ಫಾರ್ ದ ಡಿಫರೆನ್ಷಿಯಲ್ ಈಕ್ವೇಶನ್ 1 + x² dy by dx + y equal to e power tan inverse x ಕೊಟ್ಟಿದ್ದಾರೆ. ಓಕೆನಾ? ಇವಾಗ ಏನ್ ಮಾಡ್ತೀರಾ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರೆ dy by dx + y divided by 1 + x² equal to e power tan inverse x divided by 1 + x² ಆಗುತ್ತೆ. ಓಕೆನಾ? ಸೊ ಥ್ರೂ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ 1 + x² ಅನ್ನ ಡಿವೈಡ್ ಮಾಡಿ. ಸೊ p ಈಕ್ವಲ್ ಏನಾಗುತ್ತೆ 1 divided by 1 + x² ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ e ಪವರ್ ಇಂಟಿಗ್ರೇಷನ್ p of x into dx ಆಗುತ್ತೆ. ಇವಾಗ ಏನಾಗ್ಬಿಡುತ್ತೆ e ಪವರ್ ಇಂಟಿಗ್ರೇಷನ್ p of x ಏನಿದೆ ಅಲ್ಲಿ 1 divided by 1 + x² into dx ಆಗ್ಬಿಡುತ್ತೆ. ಇವಾಗ e ಪವರ್, ಸೊ ಇಂಟಿಗ್ರೇಷನ್ ಆಫ್ 1 by 1 + x² ಏನಾಗ್ಬಿಡುತ್ತೆ ಹೇಳಿ, Tan log of ಎಸ್. ಸೊ tan ಇನ್ವರ್ಸ್ x ಆಗ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಸಿಂಪಲ್ ಪ್ರಾಬ್ಲಮ್. ಓಕೆನಾ? ಓಕೆ, ಇದು ಇಲ್ಲಿದೆ ನೋಡಿ. The differential equation of the family of circles touching the y-axis at the origin. The differential equation of the family of circles touching the y-axis at the origin ಅಂತ ಕೊಟ್ಟಿದ್ದಾರೆ ನೋಡಿ. ಈ ತರ ಇದೆ ಇದು. ಓಕೆನಾ? ಈ ತರ ಇದೆ ಇದು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, the differential equation of the family of circles touching the y-axis ಅಂತ ಕೊಟ್ಟಿದಾರಲ್ವಾ. ಸೊ ಸರ್ಕಲ್ಸ್ ಟಚಿಂಗ್ ದ y-axis ಈ ತರ ಟಚ್ ಆಗಿದೆ. ಅಟ್ ಆರಿಜಿನ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಅಟ್ ದ ಆರಿಜಿನ್. ಸೊ ಇಲ್ಲಿ ಸೆಟ್ ಆಫ್ ಆಲ್ಸ್ ಸರ್ಕಲ್ಸ್ ಇದೆ, ಫ್ಯಾಮಿಲಿ ಆಫ್ ಸರ್ಕಲ್ಸ್. ಈಗ ಇನ್ನೊಂದು ಸರ್ಕಲ್ ಈ ತರ ತಗೊಂತೀವಿ ಅನ್ಕೊಳ್ಳಿ, ಈ ತರ ಟಚ್ ಆಗ್ತಿದೆ ಆರಿಜಿನ್ ಹತ್ರ ಅಂತ. ಅರ್ಥ ಆಗ್ತಿದೆಯಲ್ವಾ ಇದು? ವಿತ್ ಸೆಂಟರ್, ಈ ಸರ್ಕಲ್ಗೆ ಇದು ಸೆಂಟರ್ ಇದೆ ಇಲ್ಲಿ. ಓಕೆನಾ? ಸೊ ಈ ಸರ್ಕಲ್ಗೆ ಇಲ್ಲಿ ಸೆಂಟರ್ ಬರುತ್ತೆ ಅನ್ಕೊಳ್ಳಿ. ಅಂದ್ರೆ ಇಲ್ಲಿ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಇದೆ. ಸೊ ಅದೇನಾಗ್ತಿದೆ ಆರಿಜಿನ್ ಹತ್ರ ಟಚ್ ಆಗ್ತಿದೆ ಅದು. ಸೊ y-axis ನೋಡಿ, ಇದು y-axis, ಇದು x-axis. ಸೊ ಆರಿಜಿನ್ ಹತ್ರ ಏನಾಗ್ತಿದೆ ಅದು ಟಚ್ ಆಗ್ತಿದೆ. ಓಕೆನಾ? ಸೊ ಇದೀಗ ಯಾವಾಗ ಈಕ್ವೇಶನ್ ಬರುತ್ತೆ ಅಂದ್ರೆ ಇವಾಗ ನೋಡಿ ಇಲ್ಲಿ, ಸೊ ಆರಿಜಿನ್ ಹತ್ರ ಟಚ್ ಆಗ್ತಿದೆ ಅಂತಂದ್ರೆ ಇದ್ರ ಅರ್ಥ ಏನು, ಈ ಕಡೆ ಇದೆ ಅಲ್ವಾ, ಈ ಕಡೆ ಇರುತ್ತೆ, ಇಲ್ಲಿ ಈ ಕಡೆ ಇರುತ್ತೆ. ಸೊ ಆವಾಗ ಏನಾಗ್ಬಿಡುತ್ತೆ ಅಂದ್ರೆ ಎಕ್ಸ್ ಅಂದ್ರೆ y0 ಆರ್ಡಿನೇಟ್ ಏನಾಗ್ಬಿಡುತ್ತೆ ಅಲ್ಲಿ, y0 ಏನಾಗುತ್ತೆ ಹೇಳಿ 0 ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ನೋಡಿ ಸೆಂಟರ್ ಏನಾಗುತ್ತೆ x0, y0 ಇರುತ್ತೆ ಸೆಂಟರ್ ವಿತ್ ಸರ್ಕಲ್. ಓಕೆನಾ? ಇವಾಗ ಸರ್ಕಲ್ ಸೆಂಟರ್ ಏನಾಗ್ತಿದೆ ಅಲ್ಲಿ x-axis ಅಲ್ಲಿ ಬರ್ತಿದೆ. ಕರೆಕ್ಟ್ ಅಲ್ವಾ? ಸೊ y-axis ಅಲ್ಲಿ ಎಲ್ಲಿ ಟಚ್ ಆಗ್ತಿದೆ ನೋಡಿ, ಅದು 0 ಹತ್ರ ಟಚ್ ಆಗ್ತಿದೆ. ಓಕೆನಾ? ಸೊ y0 = 0 ಆಗ್ಬಿಡುತ್ತೆ. ಹಂಗಾರೆ ಸೆಂಟರ್ ಏನಾಗ್ಬಿಡುತ್ತೆ ಇವಾಗ x0, 0 ಆಗ್ಬಿಡುತ್ತೆ. x0, 0 ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡಿ, ಈ ಸರ್ಕಲ್ ನಾನು ತಗೊಂಡಿದ್ದೀನಿ ನೋಡಿ, ಇಲ್ಲಿ ಸೆಂಟರ್ ಇದೆ ಅಲ್ವಾ ಇಲ್ಲಿ. ಸೊ ಈ ಸೆಂಟರ್ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಇಲ್ಲಿ, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ಬೇಕು. ಇಲ್ಲಿಂದ ಆರಿಜಿನ್ ಇಂದ ಇಲ್ಲಿ ಡಿಸ್ಟೆನ್ಸ್ ಸಮ್ r ಅಂತ ತಗೊಳ್ತೀನಿ ಅನ್ಕೊಳ್ಳಿ. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಲ್ಲಿದೆ, ಎಷ್ಟಿದೆ ನೋಡಿ, r ಇದೆ ಅಂತಂದ್ರೆ ಈ ಪಾಯಿಂಟ್ ಏನಾಗ್ಬಿಡುತ್ತೆ ಹೇಳಿ x-axis ಅಲ್ಲಿ r ಆಗುತ್ತಂತ. ದಟ್ ಮೀನ್ಸ್ ವಾಟ್, r, 0 ಅಂತ. ಅದು ಸೆಂಟರ್ ಏನಾಗ್ಬಿಡುತ್ತೆ ಹೇಳಿ, ಅದು r, 0. ಸೊ ಈಗ ಇಲ್ಲಿಂದ ಇಲ್ಲಿಗೆ ಸೆಂಟರ್ ಇಲ್ಲಿದೆ ಅನ್ಕೊಳ್ಳಿ, ಅಲ್ಲಿ y-axis y ಆರ್ಡಿನೇಟ್ 0 ಇದೆ. ಸೊ r ಏನಾಗ್ಬಿಡುತ್ತೆ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಏನಿದೆ ಇದು ಅದೇ ಪಾಯಿಂಟ್. ಇದು ಅಂದ್ರೆ ಏನಾಗ್ಬಿಡುತ್ತೆ r, 0. ಅದ್ರಲ್ಲಿ ಏನಾಗ್ಬಿಡುತ್ತೆ
ಸೆಂಟರ್ ಎಕ್ಸ್ ಈಕ್ವಲ್ ಟು ನಾವೇನ್ ತಗೊಳ್ತೀವಿ ಇವಾಗ ಸಮ್ ರೇಡಿಯಸ್ ಆರ್ ತಗೊಳ್ತೀವಿ ಅನ್ಕೊಳ್ಳಿ. ಓಕೆನಾ, ಅಂದ್ರೆ ಈಗ ಏನಾಗ್ಬಿಡುತ್ತೆ ಈಗ ಈಕ್ವೇಶನ್ ಆಫ್ ಸರ್ಕಲ್ ಏನಾಗ್ಬಿಡುತ್ತೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ವೈ ನಾಟ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಆಗುತ್ತೆ. ಇವಾಗ ಸೆಂಟರ್ ಏನ್ ಬರ್ತಿದೆ ಎಕ್ಸ್ ಆಕ್ಸಿಸ್ ಅಲ್ಲಿ ಬರ್ತಿದೆ ಅಲ್ವಾ, ಅವಾಗ ಏನಾಗ್ಬಿಡುತ್ತೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಈ ಸೆಂಟರ್ ಇದೆ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ ಆರ್ ಕಮ 0 ಆಗ್ತಿದೆ, ಅಂದ್ರೆ ಏನಾಗ್ಬಿಡುತ್ತೆ ಎಕ್ಸ್ ಆರ್ಡಿನೇಟ್ ಆರ್ ಆಗ್ತಿದೆ. ಸೊ ಎಕ್ಸ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ವೈ ನಾಟ್ ಏನಿದೆ ನೋಡಿ 0 ಇದೆ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನಾಗ್ತಿದೆ ಇಲ್ಲಿ ಆರ್ ಸ್ಕ್ವೇರ್ ಆಗ್ತಿದೆ. ಅಂದ್ರೆ ಈಗ ಈಕ್ವೇಶನ್ ಏನ್ ಬರ್ತಿದೆ ನಮಗೆ ಇಲ್ಲಿ ಎಕ್ಸ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬರ್ತಿದೆ. ಕ್ಲಿಯರಾ ಇದು? ಸೊ ಇವಾಗ ಏನ್ ಮಾಡ್ತೀರಾ, ಡಿಫ್ರೆನ್ಶಿಯೇಟ್ ಮಾಡಿ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ. ಸೊ 2 ಇಂಟು ಎಕ್ಸ್ ಮೈನಸ್ ಆರ್ ಆಗುತ್ತೆ ಇಲ್ಲಿ, ಓಕೆನಾ, ಪ್ಲಸ್ ಇಲ್ಲಿ ಏನಾಗ್ಬಿಡುತ್ತೆ 2y dy ಬೈ ಡಿ ಎಕ್ಸ್ ಆಗುತ್ತೆ ಈಕ್ವಲ್ ಟು 0. ನೆಕ್ಸ್ಟ್ ಏನ್ ಮಾಡ್ತೀರಾ, ಸೊ 2 ಕಾಮನ್ ತಗೊಳ್ಳಿ, 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನೋಡಿ ಎಕ್ಸ್ ಮೈನಸ್ ಆರ್ ಪ್ಲಸ್ ವೈ, ಸೊ dy ಬೈ ಡಿ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. ಓಕೆನಾ, ಸೊ ಇವಾಗ ಆರ್ ಇದೆ ನೋಡಿ ಅದು ಹೋಗ್ಬೇಕು, ಈಗ ಎಲಿಮಿನೇಟ್ ಆಗಬೇಕು. ಓಕೆನಾ, ಕಂಪ್ಲೀಟ್ ಡಿಫರೆನ್ಷಿಯಲ್ ಈಕ್ವೇಶನ್ ಬರಬೇಕು. ಸೊ ಎಕ್ಸ್ ಮೈನಸ್ ಆರ್ ಅಲ್ಲೇ ಬರ್ಕೊಳ್ಳಿ, ಎಕ್ಸ್ ಮೈನಸ್ ಆರ್ ಈ ತರ ಈಕ್ವಲ್ ಟು, ಅಥವಾ ಒಂದು ಕೆಲಸ ಮಾಡಿ ಇದನ್ನ ಇಲ್ಲಿ ಬರ್ಕೊಳ್ಳಿ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಆ ಪ್ಲಸ್ ಎಕ್ಸ್ ಮೈನಸ್ ಆರ್ ಈ ಕಡೆ ತಗೊಂಡ್ಬಿಡಿ. ಸೊ ಮೈನಸ್ ಎಕ್ಸ್ ಮೈನಸ್ ಆರ್ ಆಗುತ್ತೆ. ಓಕೆನಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಸೊ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ, ಸೊ ಎಕ್ಸ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಏನಿದೆ ನೋಡಿ ಇಲ್ಲಿ, ಈಗ ಒಂದು ಕೆಲಸ ಮಾಡಿ ಇಲ್ಲಿದೆ ನೋಡಿ, ಇದನ್ನ ಹೇಳಿ ಸ್ವಲ್ಪ ನನಗೆ, ಇದು ಏನಿದೆ ಹೇಳಿ ಸ್ವಲ್ಪ. ಇದು ಎಕ್ಸ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಓಕೆ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಆರ್ ಸ್ಕ್ವೇರ್ ಇದಲ್ವಾ, ಇದನ್ನ ಎಕ್ಸ್ಪಾನ್ಷನ್ ಮಾಡ್ಕೊಂಡ್ಬಿಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ 2xr ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಏನಾಗ್ಬಿಡುತ್ತೆ ಅಲ್ಲಿ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಡೈರೆಕ್ಟ್ ಆರ್ ಸ್ಕ್ವೇರ್ ಕ್ಯಾನ್ಸಲ್. ಈಗ 2x ಏನಾಗ್ಬಿಡುತ್ತೆ ಅಲ್ಲಿ ಈ ಕಡೆ ತಗೊಂಡ್ಬಿಟ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಸೊ ಈಗ ಆರ್ ಏನಾಗ್ಬಿಡುತ್ತೆ ಹೇಳಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 2x ಆಗುತ್ತೆ. ಓಕೆನಾ, ಸೊ ಇದನ್ನ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಕೊಡಿ, ಸ್ಕ್ವೇರಿಂಗ್ ಏನು ಬೇಡ, ಇವಾಗ ಇಲ್ಲಿ ಕೊಡಿ ಆರ್ ಜಾಗಕ್ಕೆ. ಅವಾಗ ಏನಾಗುತ್ತೆ ಎಕ್ಸ್ ಮೈನಸ್ ಆರ್ ಅಂದ್ರೆ ಏನು ಬಂತು ಇವಾಗ 1/2x ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನೆಕ್ಸ್ಟು ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಬಂದಿದೆ. ಇವಾಗ ಏನಾಗುತ್ತೆ ಇಲ್ಲಿ 2 ಇಂಟು ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಆಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 2x ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಏನಾಗ್ತಿದೆ ನೋಡಿ 0 ಆಗ್ತಿದೆ. ಸೊ 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಅಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 2x ಪ್ಲಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಇದೆ. ಸೊ ಆಪ್ಷನ್ಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಲ್ಲಿದೆ ನೋಡಿ, ಇಲ್ಲಿ ನೋಡಿ ಇಲ್ಲಿದೆ ಅಲ್ವಾ, ಇಲ್ಲೂ ಕೂಡ ಇದೆ. ಈಗ ಒಂದು ಕೆಲಸ ಮಾಡಿ 2x ಅನ್ನ ಮಲ್ಟಿಪ್ಲೈ ಮಾಡ್ಬಿಡಿ, ಅವಾಗ ಏನಾಗುತ್ತೆ ಅದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2xy dy by dx equal to 0 ಬರ್ತಿದೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆನಾ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2xy dy by dx ಇಲ್ಲಿದೆ ನೋಡಿ 2xy dy by dx ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಕಡೆ ಏನಾಗುತ್ತೆ ಮೈನಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಹೇಳಿ, ಆಪ್ಷನ್ ಕರೆಕ್ಟ್ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸೊ ಎಲಿಮಿನೇಟ್ ಮಾಡ್ಬೇಕಲ್ಲ ಯಾರನ್ನ. ಓಕೆನಾ, ನೆಕ್ಸ್ಟ್ ಇಲ್ಲಿದೆ ನೋಡಿ ದ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ದ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಟಚಿಂಗ್ ದ ವೈ ಆಕ್ಸಿಸ್ ಅಟ್ ದ ಆರಿಜಿನ್ ಇದೆ ನೋಡಿ. ಸೊ ಈ ಈಕ್ವೇಶನ್ ಬರುತ್ತೆ ಯಾವ್ದು ಹೇಳಿ, ಎಕ್ಸ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್. ಇಲ್ಲೇನಾದ್ರೂ ಟಚಿಂಗ್ ದ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟರೆ ಏನಾಗ್ತಿದೆ ಹೇಳಿ ಈಕ್ವೇಶನ್ ಇವಾಗ y minus r x square plus y minus ಎಸ್ ಆರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಅಗೇನ್ ಆರ್ ಸ್ಕ್ವೇರ್ ಬರುತ್ತೆ ಇಲ್ಲಿ. ಓಕೆನಾ, ಈ ತರ ಬರುತ್ತೆ, ನೋಡ್ಕೊಳ್ಳಿ ಅಷ್ಟೇ. ಓಕೆ, ಇಲ್ಲೇನಾಗುತ್ತೆ ಹೇಳಿ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಈಕ್ವೇಶನ್ y ಡಬಲ್ ಡ್ಯಾಶ್ ಪ್ಲಸ್ ವೈ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಯಾವ್ದು ಬರುತ್ತೆ ನೋಡಿ, ಟ್ಯಾನ್ ಎಕ್ಸ್ ಕೊಟ್ಟಿದಾರಲ್ವಾ, ಇಂಟಿಗ್ರೇಷನ್ ಬೇರೆ ಕೊಟ್ಟಿದ್ದಾರೆ.
ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಇದೆ ನೋಡಿ, ಅದು ಮಾಡಿ. ಏನ್ ಬರುತ್ತಿದ್ದು? ಸೊ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಮಾಡ್ಬೇಕು ಅಷ್ಟೇ. ಇದು ಫಸ್ಟ್ ಅಲ್ಲಿ ಏನ್ ಮಾಡ್ತೀರಾ ಹೇಳಿ ನೋಡೋಣ. ಸೊ ಆರ್ ಆಫ್ ಎಕ್ಸ್ ನ 0 ತಗೋಬೇಕು. ಸೊ ಎಕ್ಸಾಕ್ಟ್ ಇಕ್ವೇಶನ್ ಏನಾಗುತ್ತೆ ಅಲ್ಲಿ? m² + 1 = 0 ಆಗುತ್ತೆ. ವಿಚ್ ಇಂಪ್ಲೈಸ್ ದಟ್ m² = -1 ಆಗುತ್ತೆ. ವಿಚ್ ಇಂಪ್ಲೈಸ್ ದಟ್ m = ಏನಾಗುತ್ತೆ ಅಲ್ಲಿ? +/- ಆಗುತ್ತೆ. ಸೊ ಇವಾಗ ಸೊ y ಆಫ್ ಎಕ್ಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅವರು? u ಆಫ್ ಎಕ್ಸ್ ಇಂಟು y1 ಅಂದ್ರೆ ಈಗ ಬರ್ಕೋಬೇಕು ನೀವು ಇಲ್ಲಿ. y1 ಏನ್ ಬರುತ್ತೆ ಇಲ್ಲಿ? ಫಸ್ಟ್ ಸೊಲ್ಯೂಷನ್ +/- ಸೈ ಬಂದಿದೆ. ಸೊ ಕಾಸ್ ಎಕ್ಸ್ ಬರುತ್ತಲ್ವಾ ಇಲ್ಲಿ, ಪ್ಲಸ್ ವಿ ಆಫ್ ಎಕ್ಸ್ ಇಂಟು, ಸೊ ಇಲ್ಲೇನಿದೆ ನೋಡಿ ಸೈನ್ ಎಕ್ಸ್ ಬರುತ್ತಲ್ವಾ. ಸೊ +/- ಸೈ ಬಂದಾಗ ಏನಾಗುತ್ತೆ? ಕಾಂಪ್ಲಿಮೆಂಟರಿ ಫಂಕ್ಷನ್ c1 cos x ಪ್ಲಸ್ c2 ಡ್ಯಾಶ್ sin x ಆಗುತ್ತಲ್ವಾ. ಸೊ ಬೈ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಏನ್ ಹೇಳ್ತಾರೆ ಅಂದ್ರೆ c1 ಡ್ಯಾಶ್ ಅನ್ನ u ಆಫ್ ಎಕ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಸೊ u ಆಫ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ವಿ ಆಫ್ ಎಕ್ಸ್ ಸೈನ್ ಎಕ್ಸ್ ತಗೋಬೇಕಂತ ಹೇಳ್ತಾರೆ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ತಗೊಂಡೆ. ಇಲ್ಲಿ u ಆಫ್ ಎಕ್ಸ್ ಅಂತ ಇದೆ ನೋಡಿ, ಅದೇನಂತಂದ್ರೆ ಇಂಟಿಗ್ರೇಷನ್ -r ಇಂಟು y2 ಡಿವೈಡೆಡ್ ಬೈ ರಾನ್ ಸ್ಕಿನ್ ಇಂಟು dx ಆಗುತ್ತೆ ಅಂತ ಹೇಳ್ತಾರೆ. ಸೊ ರಾನ್ ಸ್ಕಿನ್ ಆಫ್ ಟು ಫಂಕ್ಷನ್ಸ್ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಇಲ್ಲಿ ಇದು ಕಾಸ್ ಇದೆ, ಸೈನ್ ಇದೆ. ಸೊ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ -sin x ಆಗ್ಬಿಡುತ್ತೆ. ಸೈನ್ ಎಕ್ಸ್ ಇದೆ, ಸೊ ಡಿಫ್ರೆನ್ಸಿಯೇಷನ್ ಏನಾಗ್ಬಿಡುತ್ತೆ ಇಲ್ಲಿ? ಕಾಸ್ ಎಕ್ಸ್ ಆಗುತ್ತೆ. ಸೊ cos² x + sin² x ಏನಾಗ್ಬಿಡುತ್ತೆ? 1 ಆಗ್ಬಿಡುತ್ತೆ. ಓಕೆನಾ? ಸೊ ಆಲ್ವೇಸ್ 1 ಆಗುತ್ತೆ. ಇವಾಗ ಇಲ್ಲೇನ್ ಬರುತ್ತೆ? -r. ಸೊ r ಅಂದ್ರೆ ಏನಿದೆ ನೋಡಿ ಇಲ್ಲಿ? tan x ಇದೆ ಇಂಟು y2 ಯಾವ್ದು ಇದರಲ್ಲಿ? sin x. ಓಕೆನಾ? ಇಂಟು dx ಆಗ್ಬಿಡುತ್ತೆ. ಸೊ ಇವಾಗ ಏನಾಗುತ್ತೆ? u ಆಫ್ ಎಕ್ಸ್ = -cos x ಡಿವೈಡೆಡ್ ಬೈ sin x. ನೆಕ್ಸ್ಟ್ ಇಲ್ಲಿ sin x ಇದೆ ಇಂಟು dx ಆಗ್ಬಿಡುತ್ತೆ. sin x ಕ್ಯಾನ್ಸಲ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ? ಮೈನಸ್ ಇಂಟಿಗ್ರೇಷನ್ ಆಫ್ cos x ಏನಾಗ್ಬಿಡುತ್ತೆ ಹೇಳಿ? sin x ಪ್ಲಸ್ c1 ಆಗುತ್ತೆ. ಓಕೆನಾ? ಇವಾಗ ಇನ್ ತಗೊಂಡ್ಬಿಟ್ಟು ನಾವು u ಆಫ್ ಎಕ್ಸ್ ಇಲ್ಲಿ ಕೊಟ್ಟರೆ ಇಲ್ಲಿ ಏನಾಗುತ್ತೆ ಅಂತ ನೋಡಿ, ಇಲ್ಲಿ ಇಂಟು u ಆಫ್ ಎಕ್ಸ್ ಇರುತ್ತಲ್ವಾ ಸೊಲ್ಯೂಷನ್, u ಆಫ್ ಎಕ್ಸ್ ಅಂತ ಇದೆ ನೋಡಿ ಇಲ್ಲಿ. ದಿಸ್ ಇಸ್ u ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದೆ. ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಟ್ಟು ಏನಾಗುತ್ತೆ ನೋಡಿ, ಅಂದ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳಿರೋದ್ರಿಂದ ಅಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಬರಲ್ಲ, ಅದನ್ನ ಬಿಟ್ಟು ತಗೊಳ್ಳಿ. ಸೊ ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ sin x cos x ಆಗ್ಬಿಡುತ್ತೆ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ ನೋಡಿ -sin x cos x? ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ಅಲ್ಲಿ ಇದೆ. ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಅಲ್ಲಿ ಇದೆ ಅಲ್ವಾ. ಇನ್ನೊಂದು ಸೊಲ್ಯೂಷನ್ ಏನ್ ಬರುತ್ತೆ ಅಂದ್ರೆ ನೋಡಿ, ನಾವು cos x ತಗೊಂಡಿದೀವಿ ಇಲ್ಲಿ, ಕರೆಕ್ಟ್ ಅಲ್ವಾ? cos x ತಗೊಂಡಿದೀವಿ, ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿ ಸರ್. ಅದು tan x ಎಲ್ಲಿ ಹೇಳಿ? tan x ಅನ್ನ ನೀವು cos x by sin x ಅಂತ ಬರ್ದಿದ್ದೀರಿ. ಎಸ್ ಅಲ್ವಾ? ಓಕೆ, sin x by cos x. ಓಕೆನಾ? ಇವಾಗ ಏನಾಗುತ್ತೆ ನೋಡಿ, sin x by cos x ಅಂದ್ರೆ ಇಲ್ಲಿ ಈಗ ನೋಡಿ u ಆಫ್ ಎಕ್ಸ್ = ಮೈನಸ್ ಇಂಟಿಗ್ರೇಷನ್ ಏನಿದೆ ಹೇಳಿ ಸರ್? sin x by cos x ಇದೆ ಅಲ್ವಾ, ಇಂಟು ಇಲ್ಲೇನಿದೆ ಹೇಳಿ? sin x ಇಂಟು dx ಇದೆ. ಓಕೆ, ಇವಾಗ ಏನಾಗುತ್ತೆ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಮೈನಸ್ sin by cos ಏನಾಗುತ್ತೆ? 1 minus cos square x ಮಾಡ್ಕೊಂಡ್ಬಿಡಿ ಸರ್. ಓಕೆ, ಬೇಡ 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 ಬೇಡ, ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ, ನಾನು ಮತ್ತೆ ತಗೊಳ್ತಾ ಹೋಗ್ತೀನಿ ಅದನ್ನ. ಡೈರೆಕ್ಟ್ ಆಗಿ ನೋಡಿ ಇಂಟಿಗ್ರೇಷನ್ ಕೊಟ್ಬಿಟ್ಟಿದ್ದಾರೆ. sin x ಇಂಟು tan x ಇದೆ ಅಲ್ವಾ ಇಲ್ಲಿ, ಮೈನಸ್ ಇಂಟಿಗ್ರೇಷನ್ sin x ಇಂಟು tan x ಇದೆ ಇಂಟು ಇದು u ಆಫ್ ಎಕ್ಸ್. ಇದು u ಆಫ್ ಎಕ್ಸ್ ಜೊತೆಗೆ ಫಸ್ಟ್ ಸೊಲ್ಯೂಷನ್ ಮಲ್ಟಿಪ್ಲೈ ಆಗೋದು, ದಟ್ ಇಸ್ cos x. ಸೊ cos x ಇಂಟು ಮೈನಸ್ cos x ಇಂಟು ಇಂಟಿಗ್ರೇಷನ್ sin ಇದೆ ನೋಡಿ, ಮೈನಸ್ cos x ಇಂಟಿಗ್ರೇಷನ್ sin x tan x ಇಲ್ಲಿ ಇದೆ. ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಅಲ್ಲಿ ಇದೆ. ಇವಾಗ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೊಂದು ಸೊಲ್ಯೂಷನ್ ಇದೆ ಅಂತ ತಿಳ್ಕೊಂಡ್ಬಿಡಿ, ದಟ್ ಇಸ್ v ಆಫ್ ಎಕ್ಸ್. v ಆಫ್ ಎಕ್ಸ್ ಏನಾಗ್ಬಿಡುತ್ತೆ? ಇಂಟಿಗ್ರೇಷನ್ y1 ಏನಿರುತ್ತೆ ಅಲ್ಲಿ cos x ಇದೆ ಇಂಟು r ಆಫ್ ಎಕ್ಸ್ ಏನಿದೆ? tan x ಇದೆ. ಅಂದ್ರೆ ಅರ್ಥ sin x by cos x ಆಗ್ಬಿಡುತ್ತೆ. ಗೆಟ್ ಕ್ಯಾನ್ಸಲ್. ಇಂಟಿಗ್ರೇಷನ್ ಆಫ್ cos x ಏನಾಗ್ಬಿಡುತ್ತೆ ಅಲ್ಲಿ? ಮೈನಸ್ cos x ಆಗ್ಬಿಡುತ್ತೆ. ಸೊ ಮೈನಸ್ cos x ಜೊತೆಗೆ vx ಯಾವ ಸೊಲ್ಯೂಷನ್ ಮಲ್ಟಿಪ್ಲೈ ಆಗ್ತಿದೆ ನೋಡಿ? sin x ಮಲ್ಟಿಪ್ಲೈ ಆಗ್ತಿದೆ. ಸೊ ಹಾಗಾಗಿ ಇಲ್ಲೇ ಮಾಡ್ಬಿಡುತ್ತೆ, ಈಗ sin x ಬರುತ್ತೆ. ಸೊ ಹಾಗಾಗಿ sin x ಮತ್ತೆ ಮೈನಸ್ cos x ಎಲ್ಲಿದೆ ನೋಡಿ? ಆಪ್ಷನ್ ಬಿ ಅಲ್ಲಿ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಇದೆ. ಅರ್ಥ ಆಯ್ತಾ ಇಲ್ವಾ? ಜಸ್ಟ್ ಫಾರ್ಮುಲಾಸ್ ನೋಡ್ಕೊಂಡು ಹೋಗಿದ್ದೀನಿ ಅಷ್ಟೇ ನನಗೆ. ಸೊ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್. ಓಕೆನಾ? ಓಕೆ, ಸೊ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಒಂದ್ಸರಿ ನೋಡ್ಕೊಳ್ಳಿ. ಓಕೆನಾ? ಓಕೆ, ಇದಕ್ಕೆ ಏನ್ ಬರುತ್ತೆ ಆನ್ಸರ್ ಹೇಳಿ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್?
ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಇ ಎಕ್ಸ್ ಪವರ್ 1/3 ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಡಿ ವೈ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಏನ್ ಮಾಡ್ಬೋದು, ಇದು ಡಿಫ್ರೆಂಟ್ ಆಗಿದೆ ಇಲ್ಲಿ. ಇದು ಎಲ್ಲ ಫಂಕ್ಷನ್ ಆಫ್ ಎಕ್ಸ್ ಬಂದಿದೆ ಅಲ್ವಾ? ಓಕೆ, ಸೊ ಇವಾಗ ಎಮ್ ಡಿ ಎಕ್ಸ್ ಏನಾಗ್ಬಿಡುತ್ತೆ, ಎಮ್ ಈಕ್ವಲ್ ಟು ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಇ ಪವರ್ ಎಕ್ಸ್ ಪವರ್ 1/3 ಎಸ್ ಎನ್ ಈಕ್ವಲ್ ಟು ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ವೈ ಇದೆ. ಸೊ ದೋ ಎಮ್ ಬೈ ದೋ ಎಮ್ ಔಟ್ ಏನಾಗುತ್ತೆ ಅಲ್ಲಿ ಟು 2xy ಆಗುತ್ತೆ. ಸೊ ದೋ ಎನ್ ಬೈ ದೋ ಎಕ್ಸ್ ಏನಾಗುತ್ತೆ ಇಲ್ಲಿ 2xy ಅಂತ 2xy ಆಗುತ್ತೆ. ಏನ್ ಎರಡು ಸೇಮ್ ಬರ್ತಿದೆಯಲ್ಲ, ಸರ್ ಏನು ಮೈನಸ್ ಸೇಮೇ ಬರುತ್ತಲ್ಲ ಸರ್. ಇವಾಗ ಇಂಟಿಗ್ರೇಷನ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಎನ್. ಸಾರಿ ಇಲ್ಲಿ ಮೈನಸ್ ಇದೆ, ಮೈನಸ್ ಬಿಟ್ಬಿಟ್ಟಿದ್ದೀನಿ, ಸಾರಿ. ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಅಲ್ವಾ, ಇಲ್ಲಿ ಮೈನಸ್ ಇದೆ ನೋಡಿ. ಇದು ಕ್ವಶನ್ ಈ ಕಡೆ ಯಾಕೆ ಗೊತ್ತಾಗಿಲ್ಲ, ಸಾರಿ. ಮೈನಸ್ ಅಲ್ವಾ, ಇಲ್ಲೇನಾಗ್ಬಿಡುತ್ತೆ ಹಂಗಾರೆ, ಇವಾಗ ಮೈನಸ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತೀರ ಅಂದ್ರೆ ನೋಡಿ ಇಲ್ಲಿ, ಸೊ ಎಮ್ ವೈ ಮೈನಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಮಾಡಿ. ಅವಾಗ ಏನಾಗುತ್ತೆ, ಸೊ ಎಮ್ ವೈ ಏನ್ ಬಂದಿದೆ 2xy ಬಂದಿದೆ. ಸೊ ಮೈನಸ್ ಆಫ್ ಎನ್ ಎಕ್ಸ್ ಏನ್ ಬಂದಿದೆ ನೋಡಿ, ಮೈನಸ್ 2xy ಬಂದಿದೆ. ಸೊ ಡಿವೈಡೆಡ್ ಬೈ, ಸೊ ಏನ್ ಬಂದಿದೆ ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಇದೆ. ಇವಾಗ ಏನಾಗ್ಬಿಡುತ್ತೆ ಇಲ್ಲಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, ದಟ್ ಈಸ್ 4xy ಆಗ್ಬಿಡುತ್ತೆ. ಡಿವೈಡೆಡ್ ಬೈ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಇದೆ. ಸೊ ವೈ ಗೆಟ್ ಕ್ಯಾನ್ಸಲ್, ಎಕ್ಸ್ ಗೆಟ್ ಕ್ಯಾನ್ಸಲ್, ಇನ್ನೇನ್ ಬಂತು ಮೈನಸ್ 4/x ಬರ್ತಿದೆ, ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರ್ತಿದೆ. ಓಕೆನಾ, ಫಂಕ್ಷನ್ ಆಫ್ ಎಕ್ಸ್. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ ಇವಾಗ, ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡ್ಬೇಕು. ದಟ್ ಈಸ್ ಏನಾಗ್ಬಿಡುತ್ತೆ ಇ ಪವರ್ -4 ಲಾಗ್ ಎಕ್ಸ್ ಆಗ್ಬಿಡುತ್ತೆ. ಇದು ಪವರ್ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಲ್ಲಿ, ಇ ಮತ್ತು ಲಾಗ್ ಗೆಟ್ ಕ್ಯಾನ್ಸಲ್, ಎಕ್ಸ್ ಪವರ್ -4. ಸೊ ಈಕ್ವಲ್ ಟು 1/. ಸರ್ ಇದ್ರಲ್ಲಿ ಇಂಟಿಗ್ರೇಷನ್ ಫ್ಯಾಕ್ಟರ್ -4/x ಬರುತ್ತೆ ಸರ್. ಅದು ಜಸ್ಟ್ ಫಸ್ಟ್ ಫಾರ್ಮ್ ಎಕ್ಸಾಕ್ಟ್ ಫಾರ್ಮಿಗೆ ಮಾತ್ರ ಈ ತರ ಇಂಟಿಗ್ರೇಷನ್ ಫ್ಯಾಕ್ಟರ್ ಮಾಡೋದಲ್ವಾ ಸರ್? ಏನ್ ಹೇಳಿ, ಇದನ್ನ ಇವಾಗ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ ಮಾಡ್ಬೇಕು. ಇದ್ರಲ್ಲಿ ಈ ಪವರ್ ಆತರ ಮಾಡಂಗಿಲ್ಲ ಅಲ್ಲ ಸರ್, ಇದು ರೆಡ್ಯೂಸಬಲ್ ಬೈ ಎಕ್ಸಾಕ್ಟ್ ಫಾರ್ಮ್ ಅಲ್ಲಿ. -4/x ಇಂಟಿಗ್ರೇಟಿಂಗ್ ಸೆಕೆಂಡ್ ಆರ್ಡರ್ ಈಕ್ವೇಷನ್ ಕೊಟ್ಟಿದ್ರೆ ಈ ತರ e ಟು ದಿ ಪವರ್ ಮೈನಸ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡ್ತೀವಿ ಸರ್. ಅಂದ್ರೆ ಈಗ ಎಫ್ ಆಫ್ ದಟ್ ಇಸ್ ಫೈನಲ್ ಸರ್. ಅಲ್ಲ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೊಟ್ಟಿದಾರಲ್ವಾ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಕಂಡಿಡಿದೆ ನಾನು ಇವಾಗ. 1/x4 ಬಂದಿದೆ. ಸೊ ಕೊಟ್ಟಿರೋಂಥ ಡಿಫರೆನ್ಷಿಯಲ್ ಇಕ್ವೇಶನ್ ನಾಟ್ ಎಕ್ಸಾಕ್ಟ್, ಕೊಟ್ಟಿರೋಂಥ ಡಿಫರೆನ್ಷಿಯಲ್ ಇಕ್ವೇಶನ್ ನಾಟ್ ಎಕ್ಸಾಕ್ಟ್. ಸೊ ನಾನು ಅದಕ್ಕೆ ಏನ್ ಮಾಡಿದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಕಂಡಿಡಿದೆ. 1/x4 ಬರ್ತಿದೆ. ಏನ್ ಸಮಸ್ಯೆ ನಿಮ್ದು ಹೇಳಿ ನೋಡೋಣ. ಅಂದ್ರೆ ಡೋ ಎಂ ಬೈ ಡೋ ವೈ ಇಸ್ಕಸ್ ಟು ಡೋ ಎನ್ ಬೈ ಡೋ ಎಕ್ಸ್ ಬಂದ್ರೆ ಅದನ್ನೇ ಫೈನಲ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಅನ್ಕೊಂಡಿದ್ದೀವಿ ಸರ್ ನಾವು ಈ ಸ್ಟೆಪ್ ಅಲ್ಲಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲ ಮ್ಯಾಮ್, ಅದು ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ. ಇಲ್ಲಿ ಎಕ್ಸಾಕ್ಟ್ ಆಗ್ತಿಲ್ಲ. ಅದೇ ಫೈನಲ್ ದೋ ವೈ ಈಕ್ವಲ್ ಟು 2xy ಬಂದಿದೆ. ದೋ ಎನ್ ಬೈ ದೋ ಎಕ್ಸ್ ಈಕ್ವಲ್ ಟು -2xy ಬರ್ತಿದೆ. -2xy ನಾಟ್ ಈಕ್ವಲ್. ಎಸ್ ಸೊ ಅದಕ್ಕೆ ಈ ತರ ಮಾಡಿದೆ ನಾನು. -4/x ಇಂಟಿಗ್ರೇಟಿಂಗ್ ಸರ್ ಫ್ಯಾಕ್ಟರ್ ಎಕ್ಸಾಕ್ಟ್ ಫಾರ್ಮ್ ಅಲ್ಲಿ ಅದನ್ನ ಇಂಟಿಗ್ರೇಷನ್ ಫ್ಯಾಕ್ಟರ್ ಹೀಗ್ ಮಾಡ್ತೀವಿ. ಎಕ್ಸಾಕ್ಟ್ ಫಾರ್ಮ್ ಇಲ್ಲ, ಅದನ್ನ ರೆಡ್ಯೂಸ್ ಮಾಡ್ಕೊಳ್ತೀವಿ ಎಕ್ಸಾಕ್ಟ್ ಫಾರ್ಮಿಗೆ. ಅಂದ್ರೆ ಇಂಟಿಗ್ರೇಷನ್ ಫ್ಯಾಕ್ಟರ್ ನಾವ್ ಅದು m-n/n ಮಾಡಿರ್ತೀವಲ್ಲ, ಅದೇ ಇಂಟಿಗ್ರೇಷನ್ ಫ್ಯಾಕ್ಟರ್ ಆಗುತ್ತೆ. ಅದನ್ನ ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಂಡು ನಾರ್ಮಲ್ ಎಕ್ಸಾಕ್ಟ್ ಫಾರ್ಮ್ ಅಲ್ಲಿ ಮಾಡ್ದಂಗ್ ಮಾಡ್ತೀವಿ. ಬಟ್ ಇಲ್ಲಿ ಇಂಟಿಗ್ರೇಷನ್ ಫ್ಯಾಕ್ಟರ್ ಈ ಪವರ್ ಆತರ ಮಾಡೋ ಅಷ್ಟಿಲ್ಲ ಅಲ್ಲ ಸರ್? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ನಾಟ್ ಯೂನಿಕ್. ನಂದೊಂದು ಮೆಥಡ್ ಅಲ್ಲಿ ಬಂದಿದೆ ಈಗ 1/x4 ಬಂದಿದೆ. ಸೊ ಆಪ್ಷನ್ ಡಿ ಅಲ್ಲಿ ಇದೆ ಅದು. ಈಗ ನಿಮ್ ಮೆಥಡ್ ಯಾವ್ದು ಹೇಳಿ? -4/x -4/x ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗುತ್ತಾ? ಅದೇ ಇಂಟಿಗ್ರೇಷನ್ ಫ್ಯಾಕ್ಟರ್ ಸರ್ ಅಲ್ಲಿ. ಇಲ್ಲ ಸರ್, ಕರೆಕ್ಟ್ ಇದೆ ಇದು. ಅಲ್ಲ, ಈಗ -4/x ಎಲ್ಲಿ ಬರ್ತಿದೆ? ಇಲ್ಲಿ ಬರ್ತಿದೆಯಾ -4/x? ಹಾ ಸರ್. ಅದನ್ನ ಇಂಟಿಗ್ರೇಟಿಂಗ್ ಮಾಡ್ಬೇಕು ನೀವು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡ್ಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾವ ಫಾರ್ಮ್ ಇರುತ್ತೆ? ಇ ಪವರ್ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಎಫ್ ಆಫ್ ವೈ ಬಂದ್ರೆ ಇ ಪವರ್ ಇಂಟಿಗ್ರೇಷನ್ ಎಫ್ ಆಫ್ ವೈ ಇಂಟು ಡಿ ವೈ ಮಾಡಬೇಕು. ಇದು ಥಿಯರಿ ರಿಸಲ್ಟ್.
ಸರ್ ಈಗ -4/x ಆದ್ಮೇಲೆ ನಾವ್ ಈ ಸ್ಟೆಪ್ ಅಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಇಂಟಿಗ್ರೇಷನ್ ಆಫ್ y ಕಾನ್ಸ್ಟೆಂಟ್ ಇಟ್ಕೊಂಡು x ಟರ್ಮ್ ಇಂಟಿಗ್ರೇಷನ್ ಮಾಡ್ತಿದ್ವಿ ಪ್ಲಸ್ ಇಂಟಿಗ್ರೇಷನ್ ಆಫ್ x ಇಸ್ಕಷ್ಟು 0 ತಗೊಂಡು y ಟರ್ಮ್ ಇಂಟಿಗ್ರೇಷನ್ ಮಾಡ್ತಿದ್ವಿ ಸರ್. ಇದು ನೆಕ್ಸ್ಟ್ ಸ್ಟೆಪ್. ಅದು ಸೊಲ್ಯೂಷನ್. ಅದು ಇಲ್ಲಿ ಕೇಳಿರೋದೇನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಅಂತ ಅಷ್ಟೇ. ಅದು ಸೊಲ್ಯೂಷನ್, ನೀವ್ ಹೇಳಿದ್ದು ಸೊಲ್ಯೂಷನ್. ಓಕೆ, ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆನಾ, ಸುಮ್ಮನೆ ಕನ್ಫ್ಯೂಸ್ ಆಗ್ಬೇಡಿ. ಸೊ ನೆಕ್ಸ್ಟ್ ನೋಡಿ, ದ ರಾನ್ಸ್ಕಿಯನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ನೋಡಿ, ಇಲ್ಲಿ ತುಂಬಾ ಜನ ಇವಾಗ ಮ್ಯಾಥ್ಸ್ ಕಲಿಯಕ್ ಹೋಗ್ತಿದ್ದೀರಾ. ಇದು ಫಾಲ್ಟ್, ಆಕ್ಚುಲಿ ಫಾಲ್ಟ್ ಇದು. ಅರ್ಥ ಆಯ್ತಾ? ಸೊ ಮ್ಯಾಥ್ಸ್ ಕಲ್ತ ಮೇಲೆ ಬೇಕಿದ್ರೆ ಇವೆಲ್ಲ ಟ್ರಿಕ್, ಇವೆಲ್ಲ ಕಥೆಗಳು, ಥಿಯರಿಗಳು, ಫಾಸ್ಟ್ ಆಗೋದು ಅವೆಲ್ಲ ಫಸ್ಟ್ ಮ್ಯಾಥ್ಸ್ ಗೊತ್ತಿರ್ಬೇಕು ಸ್ವಲ್ಪ ನಮ್ಗೆ. ಅರ್ಥ ಆಯ್ತಾ? ಈ ಟೈಮಲ್ಲಿ ಒಂದ್ ತಿಂಗಳ ನಾವು ಮ್ಯಾಥ್ಸ್ ಕಲಿಯಕ್ ಹೋಗ್ತೀವಿ ಅಂದ್ರೆ ಕಷ್ಟ. ಸೊ ತುಂಬಾ ಏನು ಗೊತ್ತಿಲ್ಲ, ನಾವು ಏನು ಓದೇ ಇರ್ಲಿಲ್ಲ, ಇವಾಗ ಬಂದಿದೀವಿ ಏನಾದ್ರು ತುಂಬಾ ಕಷ್ಟ ಆಗುತ್ತೆ ಇದೆಲ್ಲ. ಸೊ ಟ್ರ್ಯಾಕ್ ಅಲ್ಲಿ ಇರ್ಬೇಕು. ಸೊ ಅವಾಗ ಇವೆಲ್ಲ ಈಸಿ ಅನ್ಸುತ್ತೆ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಟಫ್ ಆಗ್ತಾ ಹೋಗುತ್ತೆ ಅಷ್ಟೇ ಎಕ್ಸಾಮ್ಸ್. ಓಕೆ, ಏನ್ ಬರುತ್ತೆ ನೋಡಿ, ದ ರಾನ್ಸ್ಕಿನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ d² y/dx². ಈಗ ನೋಡಿ, ಈಗ ಮಾಡರ್ನ್ ಆಲ್ಜಿಬ್ರಾ ಅಂತ ಬರುತ್ತಲ್ವಾ ಈಗ. ಸೊ MSc ಅಲ್ಲಿ ಅದನ್ನ ನಾವೇನ್ ಮಾಡಿರ್ತೀವಿ ಹೇಳಿ, 2-3 ಸೆಮ್ಮಲ್ಲಿ ಓದಿರ್ತೀವಿ ಅದನ್ನ. ಕರೆಕ್ಟ್ ಅಲ್ವಾ? ಅಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ಸ್ ಇರ್ತವೆ, ಥಿಯರಮ್ಸ್ ಇರ್ತವೆ, ಅಷ್ಟನ್ನ ಪ್ರೂವ್ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ. ಬಟ್ ಇಲ್ಲಿ ಆ ಥಿಯರಮ್ಸ್ ಎಲ್ಲ ಓದಿ ಎಕ್ಸ್ಟ್ರಾ ನಮ್ಗೆ ಸ್ವಲ್ಪ ಟ್ರಿಕ್, ಕಾನ್ಸೆಪ್ಟು, ಎಕ್ಸಾಮ್ ಅಲ್ಲಿ ಸ್ಪೀಡ್ ಆಗಿ ಯಾವ ತರ ಮಾಡ್ಬೇಕು, ಇವೆಲ್ಲ ಸ್ಕಿಲ್ ಬರ್ಬೇಕಾಗತ್ತೆ. ಸೊ ಅದಕ್ಕೆ ಅವೆಲ್ಲ ಸ್ವಲ್ಪ ಅಪ್ಡೇಟ್ ಇರ್ಬೇಕಾಗತ್ತೆ ಸಬ್ಜೆಕ್ಟ್ ಅಲ್ಲಿ. ಓಕೆನಾ? ಸೊ ತೀರಾ 0 ಇದ್ರೆ ಅದು ಕಷ್ಟ ಆಗುತ್ತೆ. ಸೊ d² y/dx² ಪ್ಲಸ್ 4y = ಸೊ 4 × sec² 2x. ಸೊ ರಾನ್ಸ್ಕಿನ್ ಏನ್ ಬರುತ್ತೆ ಹೇಳಿ ಡಿಫರೆನ್ಷಿಯಲ್ ಇಕ್ವೇಶನ್ಗೆ? ಸೊ m² plus 4 is equals to 0, m² is equals to -4 is equals to plus or minus 2i. -4 ಆಗುತ್ತೆ. ಸೊ m = ಏನಾಗುತ್ತೆ ಪ್ಲಸ್ ಆರ್ ಮೈನಸ್ 2a ಆಗುತ್ತೆ. ಸೊ ಇವಾಗ ಏನಾಗುತ್ತೆ y of x = c1 cos 2x plus c2 sin 2x. ಸೊ ಇವಾಗ ಏನಾಗ್ಬಿಡ್ತೀವಿ, ಸೊ ರಾನ್ಸ್ಕಿನ್ ಆಫ್ ದಿಸ್ ಏನಾಗ್ಬಿಡುತ್ತೆ ಕಡೆ cos 2x sin 2x -2 sin 2x. ಇಲ್ಲಿ cos 2x ಕೊಡುತ್ತೆ. 2 cos square 2x ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಸೊ 2 sin square 2x ಆಗುತ್ತೆ. ಸೊ 2 ಕಾಮನ್ ತಗೊಂಡ್ಬಿಟ್ರೆ cos square θ ಪ್ಲಸ್ sin square θ ದಟ್ ಈಸ್ 1 ಆಗ್ಬಿಡುತ್ತೆ, ಈಕ್ವಲ್ ಟು 2 ಆಗ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ರಾನ್ಸ್ಕಿನ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಏನಾಗುತ್ತೆ ನೋಡ್ಬೇಕು ಇವಾಗ. ಸೊ ಎಬೆಲ್ಸ್ ಥಿಯರಮ್ ಇದೆ ನೋಡಿ, ಏನಾಗ್ಬಿಡುತ್ತೆ ಅಲ್ಲಿ. ಸೊ ರಾನ್ಸ್ಕಿನ್ ಆಫ್ x = a × e ಪವರ್ ಮೈನಸ್ ಇಂಟಿಗ್ರೇಷನ್ p of x × dx ಆಗುತ್ತೆ. ಸೊ y" p of x × y' ಪ್ಲಸ್ q of x × y = 0. ಸೊ p of x ಏನಾಗ್ಬಿಡುತ್ತೆ ಇಲ್ಲಿ, ಅಂದ್ರೆ ಕೋಎಫಿಷಿಯಂಟ್ ಆಫ್ y' ಇಲ್ಲಿ ಏನ್ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ, ದಟ್ ಈಸ್ 0 ಆಗ್ಬಿಡುತ್ತೆ. ಸೊ ರಾನ್ಸ್ಕಿನ್ ಆಫ್ x = ಸೊ a × ಇಂಟಿಗ್ರೇಷನ್ e ಪವರ್ ಮೈನಸ್ ಇಂಟಿಗ್ರೇಷನ್ 0 × dx. ಸೊ ದಿಸ್ ಈಸ್ ರಾನ್ಸ್ಕಿನ್ ಆಫ್ x = a × e ಪವರ್ ಇಂಟಿಗ್ರೇಷನ್ ಆಫ್ 0 is what 0. ಸೊ ದಟ್ ಈಸ್ a ಬರ್ತಿದೆ. ಸೊ ರಾನ್ಸ್ಕಿನ್ ಏನ್ ಬರ್ತಿದೆ ಇವಾಗ ಅಲ್ಲಿ. ಓಕೆ, ಸೊ ರಾನ್ಸ್ಕಿನ್ ಆಫ್ ಓಕೆ x = ಏನ್ ಬರ್ತಿದೆ 1 ಬರ್ತಿದೆ ಅಲ್ವಾ. ಇವಾಗ ಇಲ್ಲಿ ಸಾಲ್ವ್ ಮಾಡಿ ಇದೇನ್ ಬರುತ್ತೆ, m² ಪ್ಲಸ್ 1 = 0 ಆಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ m² = ಏನಾಗ್ಬಿಡುತ್ತೆ ಅಲ್ಲಿ -1 ಆಗುತ್ತೆ. ಸೊ m = ಏನಾಗ್ಬಿಡುತ್ತೆ ಪ್ಲಸ್ ಆರ್ ಮೈನಸ್ i ಆಗುತ್ತೆ. ಇದು ಯಾಕೋ ಸ್ವಲ್ಪ ಎಡವಟ್ ಕೊಟ್ಟಿದ್ದಾನೆ ಇದು. ಓಕೆ, ಸೊ ರಾನ್ಸ್ಕಿನ್ ಆಫ್ ಏನಾಗ್ಬಿಡುತ್ತೆ ಇಲ್ಲಿ ಸೊಲ್ಯೂಷನ್ y of x c1 cos x ಪ್ಲಸ್ c2 sin x ಬರುತ್ತೆ. ಓಕೆನಾ? ಇವಾಗ ಏನಾಗ್ಬಿಡುತ್ತೆ ಇಲ್ಲಿ cos x ಆಗುತ್ತೆ ಒಂದು ಸೊಲ್ಯೂಷನ್, ಇನ್ನೊಂದು sin x ಆಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಗ್ಬಿಡುತ್ತೆ ಮೈನಸ್ sin x ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ cos x ಆಗುತ್ತೆ. ಸೊ ಇಲ್ಲಿ cos square x ಪ್ಲಸ್ sin square x ಆಗ್ಬಿಡುತ್ತೆ. ಸೊ ಏನಾಗ್ಬಿಡುತ್ತೆ cos square x ಪ್ಲಸ್ sin square x 1 ಆಗ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಎ ಕರೆಕ್ಟ್ ಇದೆ. ಓಕೆನಾ? ಸ್ವಲ್ಪ ಓಕೆ, ಸ್ವಲ್ಪ ಇದ್ರ ಕೊಡ್ಬೇಕಾಗೈತೆ ಇಲ್ಲಿ, ಇರ್ಲಿ. ಓಕೆ, ಇದೇನಾಗುತ್ತೆ ಹೇಳಿ. So which of the following is the solution of the differential equations x × dy/dx minus 2y = x³ × e power x. ಸೊ ಫಸ್ಟ್ ಆರ್ಡರ್ ಆಗಿರುತ್ತೆ, ಆರಾಮ ಎಕ್ಸಾಮ್ ಸಾಲ್ವ್ ಮಾಡ್ಬೋದು ನೀವು ಇದನ್ನ. ಓಕೆನಾ? ಸೊ 2/x × y = x² × e ಪವರ್ ಏನಾಗ್ಬಿಡುತ್ತೆ x ಆಗುತ್ತೆ. ಸೊ ಥ್ರೂ ಔಟ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ x ನ ಡಿವೈಡ್ ಮಾಡ್ಬಿಡಿ. ಇವಾಗ ಏನಾಗುತ್ತೆ p = -2/x ಆಗುತ್ತೆ. q = ಏನಾಗ್ಬಿಡುತ್ತೆ ಅಲ್ಲಿ
ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ, ಇ ಪವರ್ ಇಂಟಿಗ್ರೇಷನ್ -2/x ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇ ಪವರ್ -2 ಆಚೆ ಬರುತ್ತೆ. ಇಂಟಿಗ್ರೇಷನ್ ಆಫ್ 1/x ಏನಾಗ್ಬಿಡುತ್ತೆ ಅಲ್ಲಿ log x ಆಗುತ್ತೆ. ಓಕೆನಾ, ಇವಾಗ ಇಲ್ಲಿ ಪವರ್ ತಗೊಂಡ್ಬಿಟ್ರೆ ಎಕ್ಸ್ ಪವರ್ -2 ಆಗ್ಬಿಡುತ್ತೆ, ದಟ್ ಈಸ್ 1/x². ಓಕೆನಾ, ಇವಾಗ ಸೊಲ್ಯೂಷನ್ ಏನಾಗುತ್ತೆ, 1/x² ಈಕ್ವಲ್ ಟು, ಸೊ ಇಂಟಿಗ್ರೇಷನ್ ಕ್ಯೂ ಆಫ್ ಎಕ್ಸ್ ಏನಿದೆ ಅಲ್ಲಿ x² ಇಂಟು ಇ ಪವರ್ ಎಕ್ಸ್ ಇಂಟು, ಸೊ 1/x² dx ಪ್ಲಸ್ ಸಿ ಆಗ್ಬಿಡುತ್ತೆ. ಸೊ x² ಕ್ಯಾನ್ಸಲ್. ಸೊ y ಈಕ್ವಲ್ ಟು ಎಕ್ಸ್ ಕಡೆ ತಗೊಂಡ್ಬಿಟ್ರೆ x² ಬಂದ್ಬಿಡುತ್ತೆ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗ್ಬಿಡುತ್ತೆ, ಇ ಪವರ್ ಎಕ್ಸ್ ಆಗುತ್ತೆ ಪ್ಲಸ್ ಸಿ ಎಕ್ಸ್ ಕಡೆ ತಗೊಂಡಿವಲ್ವಾ ಇಂಟು x² ಆಗ್ಬಿಡುತ್ತೆ. x² ಕಾಮನ್ ತಗೊಂಡ್ಬಿಟ್ರೆ ಇ ಪವರ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಸೊ ಹಾಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಇವಾಗ, ಬಿ. ಯಾಕೆ ಬಿ ಕರೆಕ್ಟ್ ಆಗುತ್ತೆ ಅಂದ್ರೆ ನೋಡಿ, ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ ಇಲ್ಲಿ. ಇನ್ ಮಿಕ್ಕಿದ ಯಾವುದೇ ಆಪ್ಷನ್ಸ್ ಅಲ್ಲೂ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಕೊಟ್ಟಿಲ್ಲ. ಸೊ ಡಿಫರೆನ್ಷಿಯಲ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಇದೆ ನೋಡಿ, ಇಲ್ಲಿ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ 1 ಇದೆ. ಸೊ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟಿರುತ್ತೆ ಸೊಲ್ಯೂಷನ್ಸ್ ಅಲ್ಲಿ, ಜನರಲ್ ಸೊಲ್ಯೂಷನ್ ಅಲ್ಲಿ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ 1 ಇರುತ್ತೆ. ಸೊ ಸಿ ಕೊಟ್ಟಿದ್ದಾರೆ 1 ಇದೆ. ಈ ಆಪ್ಷನ್ಸ್ ಅಲ್ಲಿ ಇಲ್ಲ, ಈ ಆಪ್ಷನ್ ಅಲ್ಲಿ ಇಲ್ಲ, ಈ ಆಪ್ಷನ್ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡ್ಬಿಟ್ಟು ಆನ್ಸರ್ ಹಾಕ್ಬೇಕಾಗುತ್ತೆ. ಸೊ ಆಪ್ಷನ್ ಬಿ ಡೈರೆಕ್ಟ್ ಆಗಿ ಕರೆಕ್ಟ್ ಇದೆ. ಓಕೆನಾ, ಓಕೆ, ಇಲ್ಲೇನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಂಡೀಷನ್ಸ್ ಕೊಟ್ಬಿಟ್ಟಿದ್ದಾರೆ, ಇನಿಷಿಯಲ್ ಕಂಡೀಷನ್ಸ್ y(1) = 0 ಆಗುತ್ತೆ. ಸೊ ಇವಾಗ ಕೊಟ್ಟಿರೋಂಥ ಸೊಲ್ಯೂಷನ್ಸ್ y() ಕೊಡೋದು ಓಕೆ ಇಲ್ಲಿ ಕೊಟ್ಟಿದಾರಲ್ವಾ. ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ y(x0) = y0 ಅಂತ ಇಲ್ಲಿ ಕಂಪೇರ್ ಮಾಡಿ. x0 ಏನಾಗ್ಬಿಡುತ್ತೆ ಅಲ್ಲಿ 1 ಆಗುತ್ತೆ, y0 ಏನಾಗುತ್ತೆ ಅಲ್ಲಿ 0 ಆಗ್ಬಿಡುತ್ತೆ. ಫಸ್ಟ್ ಆಪ್ಷನ್ ಕೊಡಿ ಇಲ್ಲಿ. ಸೊ x0 1 ಇದೆ ಈಕ್ವಲ್ ಟು ಇ ಪವರ್, ಇಲ್ಲಿ ಏನಾಗ್ಬಿಡುತ್ತೆ sin ಆಫ್ 0/1 ಆಗ್ಬಿಡುತ್ತೆ. ಸೊ ಏನಾಗುತ್ತೆ sin ಆಫ್ 0 ಇ ಪವರ್ sin 0 ದಟ್ ಈಸ್ 1 ಆಗ್ತಿದೆ. sin 0 0, ಇ ಪವರ್ 0 1 ಆಗುತ್ತೆ. ಕರೆಕ್ಟ್ ಅಲ್ವಾ, ಇದು ಕರೆಕ್ಟ್ ಇದೆ. ಆಪ್ಷನ್ ಬಿ ಇದೆ ನೋಡಿ, ಇಲ್ಲಿ ಏನಾಗ್ತಿದೆ ಕಾಸ್ ಆಫ್ 0 ಆಗ್ಬಿಡುತ್ತೆ, ಇ ಪವರ್ ಕಾಸ್ ಆಫ್ 0 ಏನಾಗ್ಬಿಡುತ್ತೆ ಅಲ್ಲಿ ಕಾಸ್ ಆಫ್ 0 1 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಇ ಬರ್ತಿದೆ, ಬಟ್ ಎಕ್ಸ್ ಈಕ್ವಲ್ ಏನಿದೆ ನೋಡಿ ಇಲ್ಲಿ 1 ಇದೆ. ಸೊ ಇ ನಾಟ್ ಈಕ್ವಲ್ ಟು 1, ಹಾಗಾಗಿ ಆಪ್ಷನ್ ಬಿ ಡಿಸ್ಕಾರ್ಡ್. ಆಪ್ಷನ್ ಎ ವರ್ಡ್ ಆಗ್ತಿದೆ ಇನಿಷಿಯಲ್ ಕಂಡೀಷನ್. ಇಲ್ಲೇನಾಗ್ಬಿಡುತ್ತೆ ಸೈನ್ ಆಫ್ ಎಕ್ಸ್ ಬೈ ವೈ ಏನ್ ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ. ಸೊ 1/0 ಸೈನ್ ಆಫ್ ಇನ್ಫಿನಿಟಿ ಡಿಫೈನ್ ಆಗಲ್ಲಲ್ವಾ ಅದು ಅಲ್ವಾ. ಸೊ ನಾಟ್ ಡಿಫೈನ್ಡ್ ಫಂಕ್ಷನ್ ಇದು, ಸೊ ಹಾಗಾಗಿ ಇದು ಬರಲ್ಲ. ನೆಕ್ಸ್ಟ್ ಇದು ಕಾಸ್ ಆಫ್ ಎಕ್ಸ್ ಬೈ ವೈ ಕೊಟ್ಟಿದ್ದಾರೆ. ಸೊ ವೈ ಏನಿದೆ ನೋಡಿ ಇಲ್ಲಿ 0 ಇದೆ. ಸೊ 1/0 ಕಾಸ್ ಇನ್ಫಿನಿಟಿ, ಸೊ ಆ ಥರ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಬಿಟ್ಬಿಡಿ. ಓಕೆನಾ, ಕರೆಕ್ಟಾಗಿ ಡಿಫೈನ್ ಮಾಡಿ ಕೊಟ್ಟಿಲ್ಲ ಅಲ್ಲಿ. ಇನ್ ಯಾವ್ದು ಹಂಗಾರೆ ಹಿಂಗೆ ಆಪ್ಷನ್, ಈಗ ಆಪ್ಷನ್ ಎ ಕರೆಕ್ಟ್ ಇದೆ. ಕ್ಲಿಯರಾ, Yes, sir. ಅಷ್ಟೇ ಅದು. ಓಕೆನಾ, ಇನಿಷಿಯಲ್ ಕಂಡೀಷನ್ ಅನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬಿಟ್ರೆ ಮುಗಿಯಿತು ಅಲ್ಲಿ. ಸೊ ಈ ತರನೂ ಮಾಡ್ಬೋದು. ಓಕೆ, ಫಾರ್ ದ ಈಕ್ವೇಶನ್ ಇಲ್ಲಿ ಕೊಟ್ಟಿದ್ದಾರೆ y" ಪ್ಲಸ್ 3 ಆಫ್ x ಪ್ಲಸ್ 2 y' ಪ್ಲಸ್ x - 1 y = 0. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, x = -2 ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ ಆಗುತ್ತೆ, x = 1 ಇರ್ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ ಆಗುತ್ತೆ ಅಂತ ಎಲ್ಲ ಆಪ್ಷನ್ಸ್ ಅಲ್ಲೂ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಓಕೆನಾ, ಸೊ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್, ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್, ಇರ್ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಏನ್ ಮಾಡ್ಬೇಕು ಹೇಳಿ, divide by dx, sorry, d² y/dx² plus dx. ಎಸ್, ಈಗ ಒಂದು ಕೆಲಸ ಮಾಡಿ, d² y/dx² ಇದೆ ಇಲ್ಲಿ, ಯಾಕಂದ್ರೆ ಸೆಕೆಂಡ್ ಇವಾಗೆಲ್ಲ ಏನಾಗುತ್ತೆ. ಸೊ ಪ್ಲಸ್ 3 ಆಫ್ x ಪ್ಲಸ್ 2 ಡಿವೈಡ್ ಬೈ, ಇದನ್ನ ಡಿವೈಡ್ ಮಾಡ್ಕೋಬೇಕು, ನಿಮ್ಗೆ ಗೊತ್ತಿದೆ ಅಲ್ವ ಇದು. ಸೊ ಯೂನಿಟಿ ಬರೋ ಥರ ಡಿವೈಡ್ ಮಾಡ್ಕೋಬೇಕು ಇಲ್ಲಿ. ಅವಾಗ ಏನಾಗ್ಬಿಡ್ತದು x² ಪ್ಲಸ್ x - 2 ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ ಇಂಟು y' ಆಗುತ್ತೆ. ಇಲ್ಲಿ ನೋಡಿ y' ಇದೆ, ಪ್ಲಸ್ x - 1 ಡಿವೈಡೆಡ್ ಬೈ x² ಪ್ಲಸ್ x - 2 ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ ಇಂಟು y = 0. ಸೊ ಇವಾಗ ನೋಡಿ ಇಲ್ಲಿ ಪಿ ಆಫ್ ಎಕ್ಸ್ ಮತ್ತೆ ಕ್ಯೂ ಆಫ್ ಎಕ್ಸ್ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡ್ಬೇಕು. ಇವಾಗ ಡಿನಾಮಿನೇಟರ್ನ 0 ಮಾಡ್ಬಿಡಿ, ಅವಾಗ ಏನಾಗ್ಬಿಡುತ್ತೆ x² ಪ್ಲಸ್ x - 2 ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ = 0. ಸೊ ಅವಾಗ ಏನಾಗ್ಬಿಡುತ್ತೆ, ಇಷ್ಟು ತಗೊಂಡ್ರೆ ಸಾಕು ನಮಗೆ ಅಲ್ವಾ. ಸಾಲ್ವ್ ಮಾಡಿದ್ರೆ ಪ್ಲಸ್ 2x ಮೈನಸ್ 1x ಮೈನಸ್ 2 = 0 ಆಗ್ಬಿಡುತ್ತೆ. ಸೊ ಎಕ್ಸ್ ಕಾಮನ್ ತಗೊಂಡ್ಬಿಟ್ರೆ x ಪ್ಲಸ್ 2 ಆಗುತ್ತೆ, ಇಲ್ಲಿ -1 ಕಾಮನ್ ತಗೊಂಡ್ಬಿಟ್ರೆ x ಪ್ಲಸ್ 2 = 0 ಆಗ್ಬಿಡುತ್ತೆ. ಇವಾಗ ಇಲ್ಲಿ ಸಾಲ್ವ್ ಮಾಡ್ಬಿಟ್ರೆ x = -2 ಬರುತ್ತೆ, ನೆಕ್ಸ್ಟ್ 1 ಬರುತ್ತೆ. ಸೊ x = -2 1 ಇದೆ ನೋಡಿ, ಸಿಂಗುಲರ್ ಪಾಯಿಂಟ್ಸ್ ಆಗ್ಬಿಡುತ್ತೆ ಇವಾಗ. ಯಾಕೆಂದ್ರೆ ಇಲ್ಲಿ ಪಿ ಆಫ್ ಎಕ್ಸ್ ಮತ್ತೆ ಕ್ಯೂ ಆಫ್ ಎಕ್ಸ್ ಡಿಫೈನ್ ಆಗ್ತಿಲ್ಲ ಆ ಪಾಯಿಂಟ್ಸ್. ಅದ್ರ ಅಂದ್ರೆ ಅರ್ಥ ಏನು, ಸಿಂಗುಲರ್ ಪಾಯಿಂಟ್ ಅಂತ ಅರ್ಥ ಆಯ್ತಲ್ವಾ.
ಸಿಂಗುಲರ್ ಪಾಯಿಂಟ್ ಅಂತ. ಇವಾಗ ನೋಡಿ ಎಕ್ಸ್ ಈಕ್ವಲ್ ಟು -2 ಈಗ ರೆಗ್ಯುಲರ್ ಇರೆಗ್ಯುಲರ್ ಅಂತ ಚೆಕ್ ಮಾಡ್ಬೇಕು ಈ ಸಿಂಗುಲರ್ ಪಾಯಿಂಟ್. ಫಸ್ಟ್ ಇಲ್ಲಿ ಯಾವ ತರ ಚೆಕ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಲಿಮಿಟ್ ಇದು ಯಾವ ಪಾಯಿಂಟ್ ಎಕ್ಸ್ಟೆಂಡ್ಸ್ ಟು -2 ತಗೋಬೇಕು ಅದನ್ನ, ಓಕೆನಾ. ಎಕ್ಸ್ಟೆಂಡ್ಸ್ ಟು -2 ಎಕ್ಸ್ ಮೈನಸ್ ಆಫ್ -2 ಎಕ್ಸ್ ಮೈನಸ್ x0 ಮಾಡ್ಬೇಕು. ಯಾಕಂದ್ರೆ ನೋಡಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು x0 x ಮೈನಸ್ x0 ಇಂಟು ಪಿ ಆಫ್ ಎಕ್ಸ್ ಡಿಫೈನ್ ಆಗುತ್ತೆ ನೋಡ್ಬೇಕು. ಅಂದ್ರೆ ಲಿಮಿಟ್ ಇನ್ನೊಂದು ಲಿಮಿಟ್ ಎಕ್ಸ್ಟೆಂಡ್ಸ್ ಟು x0 x ಮೈನಸ್ x0 ಹೋಲ್ ಸ್ಕ್ವೇರ್ ಇಂಟು ಕ್ಯೂ ಆಫ್ ಎಕ್ಸ್. ಸೊ ಲಿಮಿಟ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ ನೋಡ್ಬೇಕು ಇವಾಗ. ಅದಕ್ಕೆ x ಮೈನಸ್ x0 ಅಂದ್ರೆ ಇವಾಗ ಏನಿದೆ ನೋಡಿ -2 ಇದೆ, ಮೈನಸ್ ಓಕೆ ಪವರ್ 1 ತಗೋಬೇಕು. ಇಲ್ಲಿ ಪಿ ಆಫ್ ಎಕ್ಸ್ ಏನಿದೆ ನೋಡಿ 3 ಇಂಟು ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ, ಈಗ x ಸ್ಕ್ವೇರ್ ಪ್ಲಸ್ x ಮೈನಸ್ 2 ಏನಂತ ಬರೀಬೋದು ನಾವು ಇಲ್ಲಿ ಪ್ರಾಡಕ್ಟ್ ಅಲ್ಲಿ ಫ್ಯಾಕ್ಟರೈಸೇಷನ್ ಅಲ್ಲಿ x ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 1 ಏನ್ ಮಾಡ್ಬೋದು ಅಲ್ಲಿ ಹೋಲ್ ಸ್ಕ್ವೇರ್ ಅಂತ ತಗೋಬಹುದು. ಕರೆಕ್ಟ್ ಅಲ್ವಾ? ಇವಾಗ ಏನಾಗ್ಬಿಡುತ್ತೆ ಇಲ್ಲಿ x ಪ್ಲಸ್ 2 ಇದೆ ಇದು. ಸೊ ಇಲ್ಲಿ ಏನಾಗ್ಬಿಡುತ್ತೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು -2 x ಪ್ಲಸ್ 2 ಆಗ್ಬಿಡುತ್ತೆ. x ಪ್ಲಸ್ 2 1 ಟೈಮ್ x ಪ್ಲಸ್ 2 ಕ್ಯಾನ್ಸಲ್ ಆಗ್ಬಿಟ್ರೆ ಏನು ಉಳ್ಕೊಳ್ಳೋದಲ್ಲಿ 3 ಟೈಮ್ಸ್ x ಪ್ಲಸ್ 2 ಡಿವೈಡೆಡ್ ಬೈ 1 ಟೈಮ್ x ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಇವಾಗ ಏನಾಗ್ಬಿಡುತ್ತೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು -2 ಕೊಟ್ಬಿಟ್ರೆ ಇಲ್ಲಿ ಏನಾಗ್ಬಿಡುತ್ತೆ ಇಲ್ಲಿ 0 ಆಗ್ಬಿಡುತ್ತೆ. ಇಲ್ಲಿ ಸಾರಿ ಇಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತಲ್ವ, ಇವಾಗ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ, ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. 2 ಟೈಮ್ಸ್ ಇದೆ, 2 ಟೈಮ್ಸ್ ಕ್ಯಾನ್ಸಲ್ ಆಗ್ಬಿಡ್ತು. ಇವಾಗ ಏನಾದಂದ್ರೆ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇದೆ. ಸೊ ಅವಾಗ ಲಿಮಿಟ್ ಕೊಟ್ರೆ 3 ಡಿವೈಡೆಡ್ ಬೈ -2 -1 ಹೋಲ್ ಸ್ಕ್ವೇರ್ 3 ಡಿವೈಡೆಡ್ ಬೈ 9 ಆಗುತ್ತೆ. ದಟ್ ಈಸ್ 1/3 ಬರ್ತಿದೆ. ಸೊ ಫೈನಲಿ ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ. ಸೊ ಅದೇ ತರ ಕ್ಯೂ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ಕ್ಯೂ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, ಸೇಮ್ ಇಲ್ಲಿ ಎಕ್ಸ್ ಪ್ಲಸ್ 1 ಬರುತ್ತೆ ಬಟ್ ಹೋಲ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ರೆ 3 ಟೈಮ್ಸ್ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಆಸ್ ಎಕ್ಸ್ಟೆಂಡ್ಸ್ ಟು -2 ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಲಿಮಿಟ್ ಅಲ್ಲಿ 0 ಆಗ್ಬಿಡುತ್ತೆ. ಕ್ಲಿಯರಾ? ಕರೆಕ್ಟ್ ಇದೆ ಅಲ್ವಾ? ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು x0 ಇದು ಮಾಡ್ತಿದ್ದೀನಿ ನಾನು, ಎಕ್ಸ್ ಮೈನಸ್ x0 ಹೋಲ್ ಸ್ಕ್ವೇರ್ ಇಂಟು ಕ್ಯೂ ಆಫ್ ಎಕ್ಸ್ ಮಾಡ್ಬಿಟ್ರೆ ಸ್ಕ್ವೇರ್ ಇದೆ ಅಲ್ಲಿ, ಆಗ್ಲೇ 1 ಇತ್ತು, ಇವಾಗ ಸ್ಕ್ವೇರ್ ಮಾಡ್ಬಿಟ್ರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಡಿನಾಮಿನೇಟರ್ 3 ಇಂಟು ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಎಕ್ಸ್ಟೆಂಡ್ಸ್ ಟು -∞ ಮಾಡ್ಬಿಟ್ರೆ ಆಗ್ಬಿಡುತ್ತೆ ಅಲ್ಲಿ. ಸೊ ಕನ್ವರ್ಜಸ್ ಟು 0, ಓಕೆನಾ. ಸೊ ಲಿಮಿಟ್ ಏನ್ ಬರ್ತಿದೆ ಇಲ್ಲಿ ಫೈನೈಟ್ಲಿ ಬರ್ತಿದೆ. ಸೊ ಆಗ ಏನಾಗ್ಬಿಡುತ್ತೆ ಎಂತ ಪಾಯಿಂಟ್ ಆಗ್ಬಿಡುತ್ತೆ x ಈಕ್ವಲ್ ಟು -2. ಸೊ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ ಆಗುತ್ತೆ. ಅರ್ಥ ಇದಲ್ವಾ? ಯಾಕಂದ್ರೆ ಫೈನೈಟ್ಲಿ ಬರ್ತಿದೆ ಎರಡು. ಇಲ್ಲಿ ಯಾವ್ದಾದ್ರು ಒಂದು ಫೈನೈಟ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಿಲ್ಲ ಅಂದ್ರೆ ಇರ್ರೆಗ್ಯುಲರ್ ಆಗ್ಬಿಡುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಇದು, ಸೊ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ ಆಗುತ್ತೆ. ಕ್ಲಿಯರಾ? ಅರ್ಥ ಇದಲ್ವಾ? ಓಕೆ, ನೆಕ್ಸ್ಟ್ x ಈಕ್ವಲ್ ಟು 1 ಇದೆ ನೋಡಿ, ಇನ್ನೊಂದು ಪಾಯಿಂಟ್ x ಈಕ್ವಲ್ ಟು 1. ಅದೇನಾಗುತ್ತೆ ಬೇಗ ಚೆಕ್ ಮಾಡ್ಬೇಕು ನೀವು. ರೆಗ್ಯುಲರ್ ಆಗುತ್ತೆ ಸರ್ ಅದು ರೆಗ್ಯುಲರ್ ಸರ್? ಎಸ್ ಯಾಕಂದ್ರೆ ಎಕ್ಸ್ ಮೈನಸ್ 1 ಇಲ್ಲಿಲ್ಲ, ಚೆಕ್ ಮಾಡಿ ಸರ್, ಸ್ವಲ್ಪ ಡೌಟ್ ಇದೆ ಇದು. ಯಾಕಂದ್ರೆ ನೋಡಿ ಸರ್ ಯಾಕಂದ್ರೆ ಎಕ್ಸ್ ಪ್ಲಸ್ 1 ಇದೆ, ಇಲ್ಲಿ ಎಕ್ಸ್ ಮೈನಸ್ 1 ಆಗ್ಬಿಡುತ್ತೆ. ಇಲ್ಲಿ 1 ಟೈಮ್ ಎಕ್ಸ್ ಮೈನಸ್ 1 1 ಟೈಮ್ ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಡಿನಾಮಿನೇಟರ್ ಎಕ್ಸ್ ಮೈನಸ್ 1 ಎಕ್ಸ್ಟ್ರಾ ಉಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನ್ಯೂಮರೇಟರ್ ಇಲ್ಲ, ಆಗ್ಲೇ ಅಂದ್ರೆ ಇತ್ತು, ಮ್ಯಾನೇಜ್ ಆಗ್ಬಿಡ್ತು. ಪ್ರಾಬ್ಲಮ್ ಇಲ್ಲ. ಓಕೆ ಸರಿ ಸರ್, ಕರೆಕ್ಟ್ ಇದೆ ಸರ್. ಪವರ್ 2 ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತಲ್ಲ. ಅಲ್ಲಲ್ಲ, ಈಗ ನೋಡಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಕರೆಕ್ಟ್ ಅಲ್ವಾ? ಎಕ್ಸ್ ಮೈನಸ್ x0 ಬಂದ್ಬಿಡುತ್ತೆ. ಸೊ ಪಿ ಆಫ್ ಎಕ್ಸ್ ಏನಿದೆ ನೋಡಿ ಇಲ್ಲಿ 3 ಟೈಮ್ಸ್ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಬರುತ್ತೆ ಸರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಎಕ್ಸ್ ಸರ್ ಮೈನಸ್ ಕ್ಯೂ ಆಫ್ ಎಕ್ಸ್ ತಗೊಳ್ಳಿ ಸರ್, ಅದು ಕ್ಯೂ ಆಫ್ ಎಕ್ಸ್ ತಗೊಳ್ಳಿ ಸರ್. ಇದನ್ನ ಅದು 3x2 ಅಲ್ಲ ಸರ್, ಕ್ಯೂ ಆಫ್ ಎಕ್ಸ್ ತಗೋಬೇಕಲ್ಲ ಸರ್ ನೆಕ್ಸ್ಟ್ ಪಾಯಿಂಟ್. ನೋ ಹಂಗಲ್ಲ ಸರ್, ಅದು 1 ಪಾಯಿಂಟ್ ಕಂಪ್ಲೀಟ್ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಪ್ರತಿ ಒಂದು ಪಾಯಿಂಟ್ ಚೆಕ್ ಮಾಡ್ಬೇಕು ನೀವು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು x0 ಎಕ್ಸ್ ಮೈನಸ್ x0 ಹೋಲ್ ಸ್ಕ್ವೇರ್ ಪಿ ಆಫ್ ಎಕ್ಸ್, ಸಾರಿ ಇದು ಎಕ್ಸಿಸ್ಟ್ ಆಗಬೇಕು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು x0 ಎಕ್ಸ್ ಮೈನಸ್ x0 ನೆಕ್ಸ್ಟ್ ಏನಿದೆ ನೋಡಿ ಕ್ಯೂ ಆಫ್ ಎಕ್ಸ್, ಇದು ಕೂಡ ಎಕ್ಸಿಸ್ಟ್ ಆಗಬೇಕು. ಎರಡರಲ್ಲಿ ಯಾವ್ದೋ ಒಂದು ಎಕ್ಸಿಸ್ಟ್ ಆಗಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಲ್ಲಿ ಇರ್ರೆಗ್ಯುಲರ್ ಆಗ್ಬಿಡುತ್ತೆ ಪಾಯಿಂಟ್. ಯಾವ ಪಾಯಿಂಟ್ x0 ಎರಡನ್ನೂ ಚೆಕ್ ಮಾಡ್ಬೇಕು ನೀವು ಇವಾಗ. ಸರ್ ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡಿ ಸರ್ ಪ್ಲೀಸ್. ಈಗ ನೋಡಿ ಸರ್, ನೀವು ಯಾಕೆ ಹೇಳ್ತಿದ್ದೀರಾ, ಈಗ ನೋಡಿ ಏನಂತಂದ್ರೆ x ಈಕ್ವಲ್ ಟು x0 ಇದೆ ಅನ್ಕೊಳ್ಳಿ, ಇದು ಸಿಂಗುಲರ್ ಪಾಯಿಂಟ್. ಈ ಸಿಂಗುಲರ್ ಪಾಯಿಂಟ್ ಇವಾಗ ರೆಗ್ಯುಲರ್ ಆಗುತ್ತೋ ಇರ್ರೆಗ್ಯುಲರ್ ಆಗುತ್ತೋ ಚೆಕ್ ಮಾಡ್ಬೇಕಂದ್ರೆ
ಲಿಮಿಟ್ ಎಕ್ಸ್ಟೆಂಡ್ಸ್ ಟು x ನಾಟ್ x ಮೈನಸ್ x ನಾಟ್ p ಆಫ್ x ಫೈನೈಟ್ಲಿ ಎಕ್ಸಿಸ್ಟ್ ಆಗಬೇಕು. ಅಗೇನ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು x ನಾಟ್ x ಮೈನಸ್ x ನಾಟ್ ಹೋಲ್ ಸ್ಕ್ವೇರ್ q ಆಫ್ x, ಇದು ಕೂಡ ಫೈನೈಟ್ಲಿ ಬರಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ಫೈನೈಟ್ಲಿ ಬರಲಿಲ್ಲ ಅಂದ್ರೆ ಇರ್ರೆಗ್ಯುಲರ್ ಆಗುತ್ತೆ. ಕ್ಲಿಯರಾ? ಎಸ್ ಸರ್. ಎಷ್ಟು ಪಾಯಿಂಟ್ಸ್ ಬಂದಿದೆ ನಮ್ಗೆ? 2 ಪಾಯಿಂಟ್ಸ್ ಬಂದಿದೆ. 1 ಪಾಯಿಂಟ್ 1 by 1 ಚೆಕ್ ಮಾಡ್ಬೇಕು. ಈಗ 1 ಪಾಯಿಂಟ್ ಆಯ್ತು. ಇವಾಗ ಇನ್ನೊಂದು ಪಾಯಿಂಟ್ ಚೆಕ್ ಮಾಡ್ಬೇಕು ನೀವು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 x ಮೈನಸ್ 1 p ಆಫ್ x ಇಲ್ಲಿದೆ. x ಮೈನಸ್ 1 ಗೆಟ್ ಕ್ಯಾನ್ಸಲ್. ಸೊ ಡಿನಾಮಿನೇಟರ್ x ಮೈನಸ್ 1 ಉಳ್ಕೊಂಡ್ಬಿಡುತ್ತೆ. ಸೊ ಎಕ್ಸ್ಟೆಂಡ್ಸ್ ಟು 1 ಮಾಡ್ಬಿಟ್ರೆ ಏನಾಗುತ್ತೆ? ಇದು ಇನ್ಫಿನಿಟಿ 0 ಬಂದ್ಬಿಡುತ್ತಲ್ವ ಡಿನಾಮಿನೇಟರ್ ಅಲ್ಲಿ. ಸೊ ನ್ಯೂಮರೇಟರ್ ಏನ್ ಬರ್ತಿದೆ? 6 ಬರ್ತಿದೆ. ಸೊ 6/0 ಏನಾಗ್ಬಿಡುತ್ತೆ ಅಲ್ಲಿ? ಡೈವರ್ಜಸ್ ಟು ಇನ್ಫಿನಿಟಿ. ಸೊ ಫೈನೈಟ್ಲಿ ಬರ್ತಿಲ್ಲ. ಓಕೆನಾ? ಸೊ ಆಗ ಏನಾಗ್ಬಿಡುತ್ತದು? x = 1 ಇರ್ರೆಗ್ಯುಲರ್ ಆಗ್ಬಿಡುತ್ತೆ. x = -2 ರೆಗ್ಯುಲರ್ ಆಗ್ತಿದೆ. x = 1 ಏನಾಗ್ತಿದೆ ಅಲ್ಲಿ? ಇರ್ರೆಗ್ಯುಲರ್ ಆಗ್ತಿದೆ. ಸೊ ಆಪ್ಷನ್ ಕರೆಕ್ಟ್ ಇದೆ ಅಲ್ವಾ? Yes, sir. ರಿಸಲ್ಟ್ ಏನಾದ್ರು ಡೌಟ್ ಇದೆನಾ? No, sir. ಸರ್ ರಿಸಲ್ಟ್ ಅದು- ಗೊತ್ತಾಗ್ತಿಲ್ಲ ಸರ್. ರಿಸಲ್ಟ್ ಗೊತ್ತಾಗ್ತಿಲ್ಲ. ಅದು ಒಂದು ಪಿ ಆಫ್ ಎಕ್ಸ್ ಒಂದು ಕ್ಯೂ ಆಫ್ ಎಕ್ಸ್ ಅಂತ ಹೇಳಿದಿರಿ ಎಸ್ಟರ್ಡೇ ಕ್ಲಾಸ್ ಅಲ್ಲಿ. ಅದೇ ಸರ್ ಅದೇ doubt ಪಿ ಆಫ್ ಆಗ್ತಿದೆ ಎಕ್ಸ್ sir. ಅಲ್ಲ, ಅದೇ ಪಿ ಆಫ್ ಎಕ್ಸ್ ಮತ್ತೆ ಕ್ಯೂ ಆಫ್ ಎಕ್ಸ್ ತಗೊಂಡಿರೋದು ಇವಾಗ. P of x values. ಹ? ಅಲ್ಲ, ಈಗ ಎಷ್ಟು ಪಾಯಿಂಟ್ಸ್ ಇದೆ? ನಿನ್ನೆ 1 ಪಾಯಿಂಟ್ ಬಂದಿತ್ತು, ಇವಾಗ 2 ಪಾಯಿಂಟ್ ಬಂದಿದೆ. ಇಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ ನೋಡಿ ಸರ್? ಇಲ್ಲಿ ಸಿಂಗ್ಯುಲರ್ ಪಾಯಿಂಟ್ಸ್. x = -2 ಬಂದಿದೆ ಅಲ್ವಾ? ಎಸ್ 2 ಪಾಯಿಂಟ್ ಬಂದಿದೆ ಸರ್. ಹಾ, x = -2 ಬಂದಿದೆ. ಇನ್ನೊಂದು ಏನ್ ಬಂದಿದೆ? ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ. ಫಸ್ಟ್ x = -2 ಬಗ್ಗೆ ಮಾತಾಡ್ಬೇಕಲ್ವಾ? ಎಸ್ ಸರ್. ಅದನ್ನ ಮಾತಾಡ್ಬೇಕಂದ್ರೆ ಇವಾಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು -2 x ಮೈನಸ್ ಆಫ್ -2 ಇಂಟು p ಆಫ್ x. ಲಿಮಿಟ್ ಎಕ್ಸಿಸ್ಟ್ ಆಗುತ್ತಲ್ಲ ನೋಡಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು -2 x ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್ q ಆಫ್ x. ಲಿಮಿಟ್ ಎಕ್ಸಿಸ್ಟ್ ಆಗುತ್ತಲ್ಲ ನೋಡಿ. ಎರಡರಲ್ಲಿ ಯಾವ್ದಾದ್ರು ಒಂದಾಗ್ಲಿಲ್ಲ ಅಂದ್ರೆ ಇರ್ರೆಗ್ಯುಲರ್ ಆಗ್ಬಿಡುತ್ತೆ. ಎರಡೂ ಫೈನೈಟ್ಲಿ ಬಂದ್ಬಿಟ್ರೆ ಲಿಮಿಟ್ ರೆಗ್ಯುಲರ್ ಸಿಂಗಲ್ ಪಾಯಿಂಟ್. ಅದಾದ್ಮೇಲೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಗೆ ಬರ್ರಿ. ಕ್ಲಿಯರ್ ಇವಾಗ? ಅಂದ್ರೆ ಇಲ್ಲಿ ನಾವು ಡಿಗ್ರಿ ಇನ್ಕ್ರೀಸ್ ಮಾಡಿದಾಗ ಕ್ಯೂ ಎಫ್ ಎಕ್ಸ್ ತಗೋಬೇಕಲ್ಲ ಸರ್ ನೆಕ್ಸ್ಟ್ ಟರ್ಮ್? ಹೌದು, ಕ್ಯೂ ಆಫ್ ಎಕ್ಸ್ ತಗೋಬೇಕು. ಎಸ್ ಸರ್, ಅದೇ ಸ್ವಲ್ಪ ಕನ್ಫ್ಯೂಷನ್ ಸರ್. ಥ್ಯಾಂಕ್ ಯು. ಇಲ್ಲ, ಒಂದೊಂದು ಪಾಯಿಂಟೇ ಮಾತಾಡ್ತಾ ಹೋಗ್ಬೇಕದು. ಫಸ್ಟ್ ಒಂದು ಪಾಯಿಂಟ್ ಕ್ಲಾರಿಟಿ ತಗೊಂಡು ಇನ್ನೊಂದು ಪಾಯಿಂಟಿಗೆ ಹೋಗಿ. ವಾ, ರೈಟ್ ಸರ್, ರೈಟ್ ಸರ್, ರೈಟ್. ಹಾ ಸರ್. ಓಕೆ, ಇದೇನಾಗುತ್ತೆ ನೋಡಿ ಸರ್. ಫ್ಯಾಮಿಲಿ ಆಫ್ ಕರ್ವ್ಸ್ y ಸ್ಕ್ವೇರ್. ಓಕೆ, ಅಲ್ಲಿ ಮಿಸ್ ಆಗ್ಬಿಟ್ಟಿದೆ ಕ್ವಶನ್. ಅದು ಓಕೆನಾ? ಎಕ್ಸ್ಟ್ರಾ ಮಾತು ಈ ಕಡೆ ಇದೆ ಅನ್ಸೋದಲ್ಲಿ, ಅದು ಮಿಸ್ ಆಗಿದೆ. ನೋಡೋಣ ನೋಡಿ ಎಷ್ಟು ಕ್ವಶನ್ ಅವನು. ಓಕೆ, ಏನಾಗುತ್ತೆ ನೋಡಿ. ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಕಾಸ್ ಆಫ್ x ಮೈನಸ್ y dx = x ಇಂಟು ಸೈನ್ ಆಫ್ x ಮೈನಸ್ y dy ಮೈನಸ್ x ಇಂಟು ಸೈನ್ ಆಫ್ x ಮೈನಸ್ y dx ಹಿಂಗೆ ಕೊಟ್ಟಿದ್ದಾರೆ. ಏನಾಗತ್ತೆ ಹೇಳಿ? ಏನಾಗತ್ತಿದ್ದು? ಡಿವೈ ಅಪಾನ್ ಡಿ ಎಕ್ಸ್ ಮಾಡ್ಕೊಂಡ್ಬಿಡೋಣ ಸರ್. ನೋಡಿ ನೋಡಿ ಏನ್ ಮಾಡ್ಬೇಕು. ಇದು ಈಸಿ ಇದೆ, ಏನ್ ಸಮಸ್ಯೆ ಇಲ್ಲ. ಇದು ಇಲ್ಲಿ ಒಂದು ಕೆಲಸ ಮಾಡಿ, ಸೈನ್ ಆಫ್ x y ಕಾಮ ತಗೊಂಬಿಡಿ. ಇಲ್ಲಿ ಸೈನ್ ಆಫ್ x y ಕಾಮ ತಗೊಂಡ್ರೆ ಏನಾಗುತ್ತೆ ಹೇಳಿ? ಸೈನ್ ಆಫ್ x ಮೈನಸ್ y. ನೆಕ್ಸ್ಟ್ ಏನಾಗ್ಬಿಡುತ್ತೆ ಸರ್ ಅಲ್ಲಿ? x ಇಂಟು X ಉಳಿಯುತ್ತೆ. ಮೈನಸ್ x ಇಂಟು ಡಿ ಎಕ್ಸ್ ಉಳಿತಲ್ವಾ? ಈಕ್ವಲ್ ಟು ಈ ಕಡೆ ಏನಿದೆ ಹೇಳಿ? ಕಾಸ್ ಆಫ್ x ಮೈನಸ್ y ಡಿ ಎಕ್ಸ್ ಇದೆ. ಸೊ ಇವಾಗ x ಮೈನಸ್ y ತಗೊಂಡ್ಬಿಟ್ರೆ ಓಕೆ, x ಮೈನಸ್ 1 ತಗೊಂಬಿಡಿ ಅಷ್ಟೇ. x ಮೈನಸ್ ಪುಟ್ x ಮೈನಸ್ y = t. ಅವಾಗ ಏನಾಗ್ಬಿಡ್ತದು? ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ಇಲ್ಲಿ ಡಿ ಎಕ್ಸ್ x ಇಂಟು ಡಿ ವೈ ಇದೆ ಅಲ್ವಾ? ಓಕೆ, ಬೆಟರ್ ಒಂದು ಕೆಲಸ ಮಾಡಿ. ಇದು ಇಂಥ ಪ್ರಾಬ್ಲಮ್ಸ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ, ಈಗ ಫಸ್ಟ್ ಆಪ್ಷನ್ ಇದೆ ನೋಡಿ ಇಲ್ಲಿ. ಓಕೆನಾ? ಫಸ್ಟ್ ಆಪ್ಷನ್ ಏನಿದೆ ನೋಡಿ ಇಲ್ಲಿದೆ ಅಲ್ವಾ? ಡಿಫ್ರೆನ್ಶಿಯೇಟ್ ಮಾಡ್ಬಿಡಿ ಅಷ್ಟೇ. ಅದು ಡಿಫ್ರೆನ್ಶಿಯೇಟ್ ಮಾಡಿ. ಪ್ರಾಡಕ್ಟ್ ಏನಾಗ್ಬಿಡುತ್ತೆ ಇಲ್ಲಿ? ಫಸ್ಟ್ ಸೈನ್ ಆಫ್ x ಮೈನಸ್ y ಇದೆ ಅಲ್ವಾ? ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ x ಏನಾಗ್ಬಿಡುತ್ತೆ? ಡಿ ಎಕ್ಸ್ ಅಂತ ತಗೊಂಬಿಡಿ. ಇವಾಗ 1 ಬೇಡ, ಡಿ ಎಕ್ಸ್ ತಗೊಳ್ಳಿ.
ಯಾಕಂದ್ರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಡಿ ಎಕ್ಸ್ ಮತ್ತೆ ಡಿ ವೈ ಇದೆ. ಸೊ ಪ್ಲಸ್ ಇನ್ನೇನು ಉಳ್ಕೊಂಡಿದ್ದಲ್ಲಿ ಎಕ್ಸ್ ಹಂಗೆ ಬರ್ಕೊಳ್ಳಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ಇದೇನಾಗ್ಬಿಡುತ್ತೆ, ಸೈನ್ ಏನಾಗ್ಬಿಡುತ್ತೆ ಎಕ್ಸ್ ಮೈನಸ್ ವೈ ಆಗ್ಬಿಡುತ್ತೆ. ಹೇಗೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ಏನಾಗುತ್ತೆ ಹೇಳಿ, ಡಿ ಎಕ್ಸ್ ಮೈನಸ್ ಡಿ ವೈ ಆಗ್ಬಿಡುತ್ತೆ. ಕರೆಕ್ಟ್ ಇದೆಯಲ್ವಾ? ಪ್ಲಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ರೆ ಏನಾಗುತ್ತೆ, ಮೈನಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಇವಾಗ ಇಲ್ಲಿ ಡಿ ಎಕ್ಸ್ ಮೈನಸ್ ಡಿ ವೈ ಆಗ್ಬಿಡುತ್ತೆ ಈಕ್ವಲ್ ಟು, ಸೊ ಡಿಫ್ರೆನ್ಸಿಯೇಷನ್ ಆಫ್ ಸಿ ಏನಾಗ್ಬಿಡುತ್ತೆ ಅಲ್ಲಿ ಕಾನ್ಸ್ಟೆಂಟ್ 0. ಕರೆಕ್ಟ್ ಇದೆಯಲ್ವಾ? ಇದು ಇನ್ನು ತಗೊಂಬಿಡಿ, ಏನಾಗುತ್ತೆ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಡಿ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಕ್ಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ, ಇಲ್ಲಿ ಡಿ ಎಕ್ಸ್ ಇದೆ ಡಿ ಎಕ್ಸ್ ತಗೊಳ್ಳಿ, ನೆಕ್ಸ್ಟ್ ಮೈನಸ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಡಿ ವೈ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಡಿ ಎಕ್ಸ್ ಪ್ಲಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ ಆಗ್ಬಿಡುತ್ತೆ ಈಕ್ವಲ್ ಟು 0. ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿ ಯಾವ್ದಾದ್ರು. ಓಕೆ ಕ್ಯಾನ್ಸಲ್ ಆಗ್ತಿದೆ ನೋಡಿ, ಮೈನಸ್ ಇದ್ದು ಕ್ಯಾನ್ಸಲ್ ಆಗ್ತಿದೆ. ನೆಕ್ಸ್ಟ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಮೈನಸ್ ಬರ್ತಿದೆ, ಬಟ್ ಸಪರೇಷನ್ ಆಫ್ ವೇರಿಯೇಬಲ್ಸ್ ವರ್ಕ್ ಆಗುತ್ತಾ? ಓಕೆ ಸಪರೇಷನ್ ಆಫ್ ವೇರಿಯೇಬಲ್ಸ್ ತಗೊಂಡ್ಬಿಟ್ರೆ ಸರ್ ಕಾಸ್ ಎಕ್ಸ್ ಮೈನಸ್ ವೈ ಡಿ ವೈ ಎಕ್ಸ್ ಅನ್ನ ಎರಡು ಕಡೆ ಡಿವೈಡ್ ಮಾಡಿಬಿಡಿ ಸರ್. ಅದು ನಮಗೆ ಈಸಿಯಾಗಿ ಬರುತ್ತೆ ನೋಡಿ ಸರ್ ಆನ್ಸರ್. ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್ ಅನ್ನ ಡಿವೈಡ್ ಮಾಡ್ಬೇಕು. ಫಸ್ಟ್ ಆಪ್ಷನ್ ಡಿಸ್ಕೌಂಟ್ ಮಾಡಿ. ಓಕೆ ಏನ್ ಹೇಳಿ, ಏನ್ ಮಾಡ್ಬೋದು, ಕಾಸ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್ ಅನ್ನ ಡಿವೈಡ್ ಮಾಡ್ಕೊಳ್ಳಿ ಸರ್ ಎರಡು ಕಡೆ. ಓಕೆ ಎರಡು ಕಡೆ ಡಿವೈಡ್ ಮಾಡೋಣ. ಓಕೆ ಡಿ ಎಕ್ಸ್ ಈಕ್ವಲ್ ಏನಾಗ್ಬಿಡುತ್ತೆ ಅಲ್ಲಿ ಎಕ್ಸ್ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಆಗುತ್ತೆ ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್ ಆಗ್ತಿದೆ. ಹೇಳಿ ಡಿ ವೈ. ಇದು ಡಿ ವೈ ಸರ್ ಫಸ್ಟ್. ಹಾಂ ಸರ್. ಸೊ ಟೋಟಲ್ ಡಿ ಎಕ್ಸ್ ಕೂಡ ಡಿವೈಡ್ ಮಾಡ್ಕೊಂಡ್ಬಿಡಿ ಸರ್, ಅಪಾನ್ ಡಿ ಎಕ್ಸ್ ಮಾಡ್ಕೊಂಡು ಡಿ ಎಕ್ಸ್. ಓಕೆ ಸರ್. 1 ಈಕ್ವಲ್ ಟು ಎಕ್ಸ್ ಇಂಟು ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಬರ್ತಿದೆ. ಅದನ್ನ ಆ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡಿ ಸರ್. ಮತ್ತೆ ಆ ಕಡೆನಾ? ಹಾಂ ಸರ್. ಓಕೆ ಇಲ್ಲ ಸ್ವಲ್ಪ ಮತ್ತೆ ಹೋಗ್ತಿದೆ, ಹೇಳ್ಕೊಂಡು ಹೋಗ್ತಿದೆ, ಬೇಡ ಲೆಂತ್ ಆಗ್ತಿದೆ. ಈಗ ಒಂದ್ ಕೆಲಸ ಮಾಡಿ, ಈ ಸೆಕೆಂಡ್ ಇದೆ ನೋಡಿ, ಸೆಕೆಂಡ್ ಇದೆ ಅಲ್ವಾ ಇದು, ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬಿಡಿ. ಸೆಕೆಂಡ್ ಒಂದು ಡಿಫ್ರೆನ್ಶಿಯೇಟ್ ಮಾಡಿ, ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಪ್ರಾಡಕ್ಟ್ ರೂಲ್ ಮಾಡಿ. ಫಸ್ಟ್ ಒಂದು ಬರ್ಲಿಲ್ಲ, ಇವಾಗ ಗೊತ್ತಾಯ್ತು ನಮಗೆ. ಫಸ್ಟ್ ಒಂದು ಬರ್ತಾ ಇಲ್ಲ, ಸೆಕೆಂಡ್ ಒಂದು ಡಿಫ್ರೆನ್ಶಿಯೇಟ್ ಮಾಡಿ. ಫಸ್ಟ್ ಎಕ್ಸ್ ಇದೆ ಅಲ್ವಾ, ಓಕೆ ಫಸ್ಟ್ ಸೈನ್ ಆಫ್ ಎಕ್ಸ್ ಮೈನಸ್ ಪ್ರಾಡಕ್ಟ್ ರೂಲ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ ಅಲ್ಲಿ ಡಿ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಇಂಟು, ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಏನಾಗ್ಬಿಡುತ್ತೆ ಅಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಯಾರವರು, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗ್ತಿದೆ. ಸೈನ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಆಗ್ಬಿಡುತ್ತಲ್ವಾ ಇಂಟು ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ. ಓಕೆ ಇಲ್ಲಿ ಆಕ್ಚುಲಿ ಓಕೆ ಡಿ ಎಕ್ಸ್ ಮೈನಸ್ ಡಿ ವೈ ಆಗ್ಬಿಡುತ್ತೆ ಮೈನಸ್ ಇದೇನಾಗ್ಬಿಡುತ್ತೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಮೈನಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಏನಾಗ್ಬಿಡುತ್ತೆ ಹೇಳಿ ಡಿ ಎಕ್ಸ್ ಮೈನಸ್ ಡಿ ವೈ ಈಕ್ವಲ್ ಟು 0 ಆಗ್ಬಿಡುತ್ತೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ಸೈನ್ ಆಫ್ ಎಕ್ಸ್ ಮೈನಸ್ ವೈ, ಸೈನ್ ಆಫ್ ಎಕ್ಸ್ ಮೈನಸ್ ವೈ ಕಾಮನ್ ತಗೊಂಡ್ಬಿಡಿ. ಸೈನ್ ಆಫ್ ಎಕ್ಸ್ ಮೈನಸ್ ವೈ ಕಾಮನ್ ತಗೊಂಡ್ರೆ ಏನಾಗ್ಬಿಡುತ್ತೆ ಡಿ ಎಕ್ಸ್ ಓಕೆ ಓಕೆ ಮತ್ತೆ ವರ್ಕ್ ಆಗ್ತಿಲ್ಲ ಇದು. ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್ ಬಂದಿದೆ. ಪ್ರಾಬ್ಲಮ್ ಇದು. ಒಂದೇ ಒಂದು ಸೆಕೆಂಡ್ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಈಗ. ಅಲ್ಲಿ ಆಕ್ಚುಲಿ ಮೈನಸ್ ಸಾರಿ ಇಲ್ಲಿ ಇಲ್ಲಿ ಅಲ್ವಾ ಬರುತ್ತಲ್ವಾ, ಇಲ್ಲಿ ತಗೊಂಡ್ಬಿಡಿ ಅಷ್ಟೇ. ಕಾಸ್ ಆಫ್ ಏನಿದೆ ಅಲ್ಲಿ ಎಕ್ಸ್ ಮೈನಸ್ ವೈ ಇದೆ ಇಂಟು ಡಿ ಎಕ್ಸ್ ಇದೆ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಮೈನಸ್ ವೈ ಕಾಮನ್ ತಗೊಂಡ್ರೆ ಏನಾಗುತ್ತೆ ಅಲ್ಲಿ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಇಂಟು ಏನಾಗ್ಬಿಡುತ್ತೆ ಹೇಳಿ ಡಿ ವೈ ಮೈನಸ್ ಡಿ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಇದೆ ಅಲ್ವಾ?
ಓಕೆ, ಇವಾಗ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟಿ ತಗೊಂಡ್ರೆ ಈ ಕಡೆ ಡಿನಾಮಿನೇಟರ್ ನೋಡಿ, ಸೊ ಆಫ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್ ಇದೆ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ ಡಿ ಎಕ್ಸ್ ಇದೆ. ಸರಿ, dx ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ವೈ ತಗೋರಿ. ಈ dx ಕೆಳಗೆ ಎಕ್ಸ್ dx ಡಿವೈಡೆಡ್ ಬೈ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ವೈ ತಗೊಳ್ಳಿ. ತಗೊಂಡ್ರೆ ಬರುತ್ತಾ, ಈಸಿ ಆಗುತ್ತಾ? ಅದು ಒಂದ್ ಮೆಥಡ್ ಇದೆ ನೋಡಿ ಸರ್. dx ಡಿವೈಡೆಡ್ ಬೈ ಸಮ್ ಎಕ್ಸ್ ಟರ್ಮ್ಸ್ ಅಂಡ್ ಡಿವೈಡೆಡ್ ಬೈ ವೈ ಟರ್ಮ್ಸ್ ಅಂಡ್ dz ಡಿವೈಡೆಡ್ ಬೈ z ಟರ್ಮ್ಸ್ ಆ ತರ ಬರುತ್ತೆ ನೋಡಿ ಸರ್. ಅಂದ್ರೆ ಕಾಂಬಿನೇಷನ್ ಆಫ್ ಟೂ ಟರ್ಮ್ಸ್ ಮೆಥಡ್ ಹೆಸರು ಬರ್ತಿಲ್ಲ ನಂಗೆ. ಈಗ ಏನಾಗ್ಬಿಡುತ್ತಿದ್ದು, ಕೆಲಸ ಮಾಡಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟಿ ತಗೊಂಡ್ರೆ ಡಿ ಎಕ್ಸ್ ಮೈನಸ್ ಡಿ ವೈ ಈಕ್ವಲ್ ಟು ಡಿ ಟಿ ಆಗ್ಬಿಡುತ್ತೆ. ಸೊ ಇವಾಗ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ನಲ್ಲಿ ಟಿ ಇದೆ ಅಲ್ವಾ? dt ಡಿವೈಡೆಡ್ ಬೈ ಕಾಸ್ ಟಿ ಅಂತ. ಓಕೆ, ಇದು ಬಿಡಿ, ಇದು ಆಮೇಲೆ ನೋಡೋಣ. ಓಕೆನಾ, ನೆಕ್ಸ್ಟ್ ನೋಡಿ ಏನಾಗುತ್ತೆ ನೋಡಿ, ದ ನಂಬರ್ ಆಫ್ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ಸ್ ಆಫ್ ದ ಫಂಕ್ಷನ್ ಏನಾಗುತ್ತೆ ಹೇಳಿ. ದ ನಂಬರ್ ಆಫ್ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ಸ್ ಆಫ್ ದ ಫಂಕ್ಷನ್. ಸೊ ಇದೇನ್ ಮಾಡ್ತೀರಿ, ಫಸ್ಟ್ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಲ್ಲೇನಾಗ್ಬಿಡುತ್ತೆ ಎಕ್ಸ್ ಸ್ಕ್ವಯರ್ ಡಿ ವೈ ಬೈ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 6x ಆಗುತ್ತೆ. ಕರೆಕ್ಟ್ ಅಲ್ವಾ? ಡಿವೈಡ್ ಮಾಡ್ಕೊಂಬಿಡಿ. ಪ್ಲಸ್ ನೆಕ್ಸ್ಟ್ ಏನಿದೆ ನೋಡಿ, ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 6x ಇಂಟು ವೈ ಈಕ್ವಲ್ ಟು 0. ಸೊ ಇವಾಗ ಏನ್ ಮಾಡ್ತೀರಿ ಹೇಳಿ, ಎಕ್ಸ್ ಕಾಮನ್ ತಗೊಂಬಿಡಿ, ಇಲ್ಲಿ ತಗೋಬೋದಾ? ಬಟ್ ಇದನ್ನ ಸಾಲ್ವ್ ಮಾಡಿ ಅಷ್ಟೇ. ಇವಾಗ ಈ ಕ್ಯೂ ಆಫ್ ಎಕ್ಸ್ ಇದೆ ನೋಡಿ, ಈಕ್ವೇಟ್ ಟು 0 ಮಾಡ್ಬಿಡಿ ಡಿನಾಮಿನೇಟರ್. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 6x ಈಕ್ವಲ್ ಟು 0. ಸೊ ಇವಾಗ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಎಕ್ಸ್ ಈಕ್ವಲ್ ಟು 0 ಇದು ಸಾಲ್ವ್ ಮಾಡಿದ್ರೆ ಆಗುತ್ತೆ ಹೇಳಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಮೈನಸ್ 2x ಮೈನಸ್ 6 ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ 3 ಬರುತ್ತೆ. ನೆಕ್ಸ್ಟ್ 2 ಬರ್ತಿದೆ. ಅಂದ್ರೆ ಯಾವ್ಯಾವ ಬರ್ತಿದೆ ನೋಡಿ ಪಾಯಿಂಟ್ಸು, ಸಿಂಗುಲರ್ ಪಾಯಿಂಟ್ಸ್ 0 ಬರ್ತಿದೆ. ನೆಕ್ಸ್ಟ್ -3 2 ಬರ್ತಿದೆ. ಇಷ್ಟು ಪಾಯಿಂಟ್ಸ್ ಬರ್ತಿದೆ ಅಲ್ವಾ? ಓಕೆ, ಇವಾಗ ಇಲ್ಲಿ ನೋಡಿ ಕ್ಯೂ ಆಫ್ ಎಕ್ಸ್ ಇದೆ ನೋಡಿ, ಅದನ್ನ ಏನಂತ ಬರ್ಕೋಬಹುದು ಇವಾಗ, ಕ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಹೇಳಿ, ಇದನ್ನ ಏನಂತ ಬರೀಬಹುದು ಇವಾಗ, ಎಕ್ಸ್ ಇಂಟು ಪ್ರಾಡಕ್ಟ್ ಆಫ್ ನೆಕ್ಸ್ಟ್ ಎಕ್ಸ್ ಮೈನಸ್ 3 ಇದೆ ಅಲ್ವಾ, ಎಕ್ಸ್ ಪ್ಲಸ್ 3 ಆಗುತ್ತೆ ಇಂಟು ಎಕ್ಸ್ ಮೈನಸ್ 2 ಆಗುತ್ತೆ. ಇವಾಗ ಏನ್ ಮಾಡ್ಬೋದು, ಇಲ್ಲಿ ನಂಬರ್ ಅಂತ ಕೇಳಿ ಸರ್, ಎಷ್ಟು ಬರ್ತವೆ ಅಂತ ಕೇಳಿದಾನೆ. ಅಲ್ಲ ಅದೇ ಈಗ ಸಿಂಗುಲರ್ ಪಾಯಿಂಟ್ಸ್ ಅಂತ ಗೊತ್ತಾಗಬೇಕಲ್ಲ. ಈಗ ಸಿಂಗುಲರ್ ಪಾಯಿಂಟ್ಸ್ ಗೊತ್ತಾಯ್ತು ನಮ್ಗೆ, ಎಷ್ಟು ಇದೆ ಸಿಂಗುಲರ್ ಪಾಯಿಂಟ್ಸ್ 3 ಇದೆ, ಎಷ್ಟು ರೆಗ್ಯುಲರ್ ಆಗಿದೆ ಅಲ್ವಾ ಸರ್? ಇಷ್ಟೆಲ್ಲ ಕೇಳ್ತಾನ ಎಕ್ಸಾಮ್ ಅಲ್ಲಿ? ಹೌದು. ಈಗ ಫಸ್ಟ್ ಇಲ್ಲಿ ಏನಿದೆ ನೋಡಿ, ಎಕ್ಸ್ ಈಕ್ವಲ್ ಟು 0 ಇದೆ ಅಲ್ವಾ, ಇಲ್ಲಿ ಏನಾಗ್ಬಿಡುತ್ತೆ ಎಕ್ಸ್ ಸ್ಕ್ವಯರ್ ಆಗುತ್ತೆ, ಯಾಕೆ ಕ್ಯೂ ಆಫ್ ಎಕ್ಸ್ ಇದೆ, ಎಕ್ಸ್ ಮತ್ತೆ ಎಕ್ಸ್ ಗೆಟ್ ಕ್ಯಾನ್ಸಲ್. ಸೊ ಎಕ್ಸ್ಟೆಂಡ್ಸ್ 0 ಮಾಡ್ಬಿಟ್ಟು ಏನಾಗ್ಬಿಡುತ್ತೆ, ಇದು ಎಕ್ಸ್ಟೆಂಡ್ಸ್ 0 ಗೊತ್ತಾಗ್ಬಿಡುತ್ತೆ ಡೈರೆಕ್ಟ್ ಆಗಿ, 0 ಇದೆ. ಸೊ ಟೆನ್ಸ್ 0 ಆಗ್ಬಿಡುತ್ತೆ. ಸೊ ಫೈನಟ್ಲಿ ಬರ್ತಿದೆ. ನೆಕ್ಸ್ಟ್ -3 ತಗೊಂಡ್ರೆ ಎಕ್ಸ್ ಪ್ಲಸ್ 3 ಆಗ್ಬಿಡುತ್ತೆ ಇಲ್ಲಿ. ಸೊ ಎಕ್ಸ್ ಪ್ಲಸ್ 3 ಸ್ಕ್ವಯರ್ ಇರುತ್ತೆ, ಎಕ್ಸ್ ಪ್ಲಸ್ 3 ಗೆಟ್ ಕ್ಯಾನ್ಸಲ್. ಓಕೆ, ಸೊ ನೆಕ್ಸ್ಟ್ ಎಕ್ಸ್ ಮೈನಸ್ 2 ಗೋಸ್ಕರ ತಗೊಂಡ್ರೆ ಇದು ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಏನಾಗ್ಬಿಡುತ್ತೆ, ಟೆನ್ಸ್ ಟು 0 ಆಗ್ಬಿಡುತ್ತೆ. ಸೊ ಎಲ್ಲ ಏನ್ ಬರ್ತಿದೆ ಇಲ್ಲಿ ಫೈನಟ್ಲಿ ಬರ್ತಿದೆ. ಓಕೆನಾ? ನೆಕ್ಸ್ಟ್ ಇವಾಗ ಪಿ ಆಫ್ ಎಕ್ಸ್ ಇದೆ ನೋಡಿ, ಅಲ್ಲಿಗೆ ಹೋಗೋಣ. ಇವಾಗ ಎಕ್ಸ್ ಕಾಮನ್ ತಗೊಂಡ್ಬಿಟ್ಟು ಡಿನಾಮಿನೇಟರ್, ಸೊ ಮೇಲ್ ನ್ಯೂಮರೇಟರ್ ಎಕ್ಸ್ ಇದೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 6 ಬರ್ತಿದೆ, ದಟ್ ಈಸ್ ಪಿ ಆಫ್ ಎಕ್ಸ್. ಓಕೆನಾ? ಸೊ ಇವಾಗ ಎಕ್ಸ್ ತಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ 0 ಇದೆ, ಎಕ್ಸ್ ಮೈನಸ್ 0, ಎಕ್ಸ್ ತಗೊಂಡ್ರೆ ಏನಾಗ್ಬಿಡುತ್ತೆ ಎಕ್ಸ್ ಸ್ಕ್ವಯರ್ ಆಗುತ್ತಲ್ವಾ. ಸೊ ಲಿಮಿಟ್ ಎಕ್ಸ್ಟೆಂಡ್ ಟು 0 ಆಗ್ಬಿಟ್ಟು ಡೈರೆಕ್ಟ್ ಏನಾಗ್ಬಿಡುತ್ತೆ ಅಲ್ಲಿ 0 ಬಂದ್ಬಿಡುತ್ತೆ. ಸೊ ಟೆನ್ಸ್ ಟು 0, ನೋ ಪ್ರಾಬ್ಲಮ್. ನೆಕ್ಸ್ಟ್ ಯಾವ್ದು ತಗೊಳ್ತೀರಾ, ಅಥವಾ ಒಂದು ಕೆಲಸ ಮಾಡಿ, ಎಕ್ಸ್ ಡಿವೈಡೆಡ್ ಬೈ ಏನಂತ ಬರೀಬೋದು ನಾವು ಇವಾಗ, ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 2 ಅಂತ ಬರೀಬೋದು.
ಸೊ ಎಕ್ಸ್ ಟೆಂಡ್ಸ್ ಟು ಅಂದ್ರೆ ಈಗ -3 ಹತ್ರ ಏನಾಗ್ಬಿಡುತ್ತಿದ್ದು ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಆಗ್ಬಿಡುತ್ತೆ. ಸೊ ಎಕ್ಸ್ ಪ್ಲಸ್ 3 ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಎಕ್ಸ್ ಟೆಂಡ್ಸ್ ಟು -3 ಏನಾಗ್ಬಿಡುತ್ತಿದ್ದು -3 ಡಿವೈಡೆಡ್ ಬೈ -3 -2 ಆಗ್ಬಿಡುತ್ತೆ. ಸೊ -3 ಡಿವೈಡೆಡ್ ಬೈ -5 ಆಗ್ಬಿಡುತ್ತೆ. ದಟ್ ಈಸ್ 3/5 ಬರ್ತಿದೆ. ಇಲ್ಲೂ ಕೂಡ ಫೈನೈಟ್ಲಿ ಬರ್ತಿದೆ. ಸೊ ನೆಕ್ಸ್ಟ್ ಎಕ್ಸ್ ಮೈನಸ್ 2 ಇರುತ್ತಲ್ವಾ, ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಇದೆ. ಸೊ ಎಕ್ಸ್ ಟೆಂಡ್ಸ್ ಟು -2 ಮಾಡ್ಬಿಟ್ರೆ ಏನಾಗುತ್ತೆ ಅಲ್ಲಿ -2 ಡಿವೈಡೆಡ್ ಬೈ -2 ಪ್ಲಸ್ 3 ಬರುತ್ತೆ. ದಟ್ ಈಸ್ -2 ಡಿವೈಡೆಡ್ ಬೈ 1 -2 ಬರುತ್ತೆ. ಟೆಂಡ್ಸ್ ಟು 0. ಓಕೆ, ಈ 3 ಸಿಂಗುಲರ್ ಪಾಯಿಂಟ್ಸ್ ಏನಾಗ್ತಿದೆ ಹಂಗಾರೆ ರೆಗ್ಯುಲರ್ ಆಗ್ತಿದೆ. ರೆಗ್ಯುಲರ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಸ್ಪೀಡ್ ಆಗಿ ಹೋಗಿದ್ದೀನಿ ನಾನು. ಸೊ 3 ಪಾಯಿಂಟ್ಸ್ ರೆಗ್ಯುಲರ್ ಆಗ್ತಿದೆ. ಓಕೆನಾ, ನೋಡಿ ಇವೆಲ್ಲ ಏನಂತಂದ್ರೆ ಎಕ್ಸಾಮ್ ಅಲ್ಲಿ ಯಾರು ಸ್ಪೀಡ್ ಇರ್ತಾರೋ ಅವ್ರಿಗೆ ಎಕ್ಸಾಮ್. ಓಕೆನಾ, ಸ್ಪೀಡ್ ಆಗಿ ಫಸ್ಟ್ ನೀವು. ಸೊ ಕ್ಯಾಲ್ಕುಲೇಷನ್ ಎಲ್ಲ ಹಂಗೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡಿರ್ಬೇಕು. ಸೊ ಹಾಗೇನಾಗ್ಬಿಡುತ್ತಿಲ್ಲ ಆಪ್ಷನ್. ಸೊ ಡಿ ಕರೆಕ್ಟ್ ಇದೆ. ಸರ್ ಕ್ವಶನ್ ಪೇಪರ್ ನಲ್ಲಿ ಸ್ಪೇಸ್ ಇರಂಗಿಲ್ಲ ಸರ್, ಇಷ್ಟೆಲ್ಲ ಮಾಡ್ತೀವಿ. ಇಲ್ಲ ಇದೆ, ಇಷ್ಟಕ್ಕಿರುತ್ತೆ, ಇಷ್ಟಿದೆ, ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಇಷ್ಟೆಲ್ಲ ಮಾಡಲ್ಲ ಎಕ್ಸಾಮ್ ಒಳಗೆ. ನಾವು ಈಗ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಇಲ್ಲಿ ಇರುತ್ತಲ್ವಾ ಎಕ್ಸ್ ಕಾಮನ್ ತಗೊಂಡ್ಬಿಡೋದಲ್ಲಿ ಎಕ್ಸ್ ಕಾಮನ್ ತಗೊಂಡ್ಬಿಟ್ಟು ಫ್ಯಾಕ್ಟರೈಸ್ ಮಾಡ್ಕೊಂಡು ಇಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ, ಕರೆಕ್ಟ್ ಅಲ್ವಾ? ಎಸ್ ಸರ್, ಎಲ್ಲಾದ್ರೂ ಒಂದು ಸೈನ್ ಮಿಸ್ಟೇಕ್ ಆಯ್ತಂದ್ರೆ ಹೋಯ್ತು ಸರ್, ನಾವು ಮಾಡಿದ್ದೆಲ್ಲ ಹೌದು ಹೌದು ಸರ್ ಹೇಳಿ. ರೆಗ್ಯುಲರ್ ಪಾಯಿಂಟ್ ಅಂಡ್ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ ಎರಡು ಒಂದೇನಾ? ರೆಗ್ಯುಲರ್ ಪಾಯಿಂಟ್ ಅಂಡ್ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್. ನೋ, ರೆಗ್ಯುಲರ್ ಪಾಯಿಂಟ್ ಅಂತಂದ್ರೆ ಅದು ಜಸ್ಟ್ ರೆಗ್ಯುಲರ್ ಅಂದ್ರೆ ಅನಾಲಿಟಿಕ್ ಆಗುತ್ತೆ ಅಂತ. ಓಕೆನಾ? ಸೊ ಆರ್ಡಿನರಿ ಪಾಯಿಂಟ್ ಅಂದ್ರೆ ಅನಾಲಿಟಿಕ್ ಆಗುತ್ತೆ, ರೆಗ್ಯುಲರ್ ಪಾಯಿಂಟ್ ಅಂತ ಇಲ್ಲ. ಸೊ ರೆಗ್ಯುಲರ್ ಮೀನ್ಸ್ ಅನಾಲಿಟಿಕ್ ಅಂತ. ಓಕೆನಾ? ಸೊ ರೆಗ್ಯುಲರ್ ಪಾಯಿಂಟ್ ಅಂತ ಬರುತ್ತೆ, ಅನಾಲಿಟಿಕ್ ಅಂತ ಅರ್ಥ. ಅದು ಅರ್ಥ ಆಯ್ತಾ? ಅನಾಲಿಟಿಕ್ ಆ ಪಾಯಿಂಟ್ ಅದು ಅನಾಲಿಟಿಕ್ ಆಗುತ್ತೆ ಅಂತ. ದಟ್ ಈಸ್ ಆರ್ಡಿನರಿ ಪಾಯಿಂಟ್. ಓಕೆನಾ? ಸೊ ಸಿಂಗುಲರ್ ಪಾಯಿಂಟ್, ಸೊ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್, ಆರ್ಡಿನರಿ ಸಿಂಗುಲರ್ ಪಾಯಿಂಟ್ ಅಂತ ಬರುತ್ತೆ. ಓಕೆ, ಇದಕ್ಕೆ ಏನ್ ಬರುತ್ತೆ ಹೇಳಿ? ದ ರಾನ್ಸ್ಕಿಯನ್ ಆಫ್ ದ ಟೂ ಫಂಕ್ಷನ್ಸ್ y1 equal to e power minus x, y2 equal to x into e power minus x. ಏನ್ ಬರುತ್ತೆ ಹೇಳಿ? ಫಸ್ಟ್ ಈಸಿ ಇದೆ ಅಲ್ವಾ ಇದು? e power minus x ಇದೆ, ಇಲ್ಲಿ ಏನಾಗ್ಬಿಡುತ್ತೆ x into e power minus x ಆಗುತ್ತೆ. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ಏನಾಗುತ್ತೆ ಇದು -e power minus x ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಇದು e power minus x minus x into e power minus x ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಈಗ ಪ್ರಾಡಕ್ಟ್ ಏನಾಗ್ಬಿಡುತ್ತೆ e power minus 2x minus x into e power minus 2x ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ x into e power minus 2x ಆಗುತ್ತೆ. ಸೊ ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ? e power ಆಪ್ಷನ್ ಬಿ ಸರ್ 2x ಬರ್ತಿದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆನಾ? Okay, the differential equation which represents the family of curves y square equal to minus x square plus cx ಅಂತ ಕೊಟ್ಟಿದ್ದಾರೆ. ಸೊ ಸಿ ಅನ್ನ ಎಲಿಮಿನೇಟ್ ಮಾಡ್ಬೇಕು ಇಲ್ಲಿ, ಆರ್ಬಿಟ್ರಿ ಕಾನ್ಸ್ಟೆಂಟ್. ಸೊ ಇವಾಗ ಏನ್ ಮಾಡಿದ್ರೆ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು y. ಸೊ 2y ಇಂಟು y ಡ್ಯಾಶ್ ಆಗುತ್ತೆ ಈಕ್ವಲ್ ಟು, ಸೊ ಡಿಫ್ರೆನ್ಸಿಯೇಷನ್ ಆಫ್ -x ಸ್ಕ್ವೇರ್ ಏನಾಗುತ್ತೆ -2x ಆಗುತ್ತೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ cx ಏನಾಗುತ್ತೆ c ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಇಲ್ಲಿ c ಏನಾಗ್ಬಿಡುತ್ತೆ, ಇಲ್ಲಿ c ತಗೊಂಡ್ರೆ ಈ ಕಡೆಗೆ y ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಡಿವೈಡೆಡ್ ಬೈ x ಈಕ್ವಲ್ ಟು c ಆಗ್ಬಿಡುತ್ತೆ. ಇಲ್ಲಿ c ಕೊಟ್ಬಿಡಿ ಅಷ್ಟೇ. ಸೊ 2 ಇಂಟು y ಡ್ಯಾಶ್ ಈಕ್ವಲ್ ಟು -2h ಪ್ಲಸ್ c ಅಂದ್ರೆ ಏನಿದೆ ನೋಡಿ y ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಡಿವೈಡೆಡ್ ಬೈ x ಇದೆ. ಸೊ x ಕಡೆ ತಗೊಂಡ್ರೆ ಏನಾಗುತ್ತೆ 2xy y ಡ್ಯಾಶ್ ಈಕ್ವಲ್ ಟು -2x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಆಗ್ಬಿಡುತ್ತೆ. ಇವಾಗ ಏನಾಗ್ಬಿಡುತ್ತೆ 2xy y ಡ್ಯಾಶ್ ಈಕ್ವಲ್ ಟು -x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗ್ಬಿಡುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡಿ? ದಟ್ ಈಸ್ y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಬರ್ತಿದೆ. ಇಲ್ಲಿ ಇದೆಯಲ್ವಾ ಇಲ್ಲಿ 2x ಕರೆಕ್ಟ್. ಸೊ ಆಪ್ಷನ್ ಬಿ ಕ್ಲಿಯರಾ? ಓಕೆ, ಇನ್ ಸಾಲ್ವ್ ಮಾಡಿ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿ ಇದು ಒನ್ ಟೈಮ್ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗುತ್ತೆ. ಯಾಕೆ ಡಿಫ್ರೆನ್ಶಿಯೇಟ್ ಮಾಡಲ್ಲ ಅಂದ್ರೆ ಜಸ್ಟ್ ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ಇಲ್ಲಿ. ಸೊ ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಬಂದ್ರೆ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂತ. ಓಕೆನಾ? ಈಗ y ಈಕ್ವಲ್ ಟು c1x ಪ್ಲಸ್ c2x ಸ್ಕ್ವೇರ್ ಇದೆ ಅನ್ಕೊಡಿ. ಸೊ 2 ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಇದೆ ವಿತ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದೆ ಇಲ್ಲಿ 2 ಇದಾವೆ. ಅಂದ್ರೆ 2 ಟೈಮ್ಸ್ ಡಿಫರೆನ್ಷಿಯಲ್ ಮಾಡ್ಬೇಕಂತ ನೀವು. 2 ಟೈಮ್ಸ್ ಅಂದ್ರೆ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಬಂದ್ಬಿಡುತ್ತೆ. ಯಾಕಂದ್ರೆ ಆರ್ಡರ್
ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆನಾ, ಇಲ್ಲಿ 1 ಇರೋದ್ರಿಂದ ಜಸ್ಟ್ 1 ಟೈಮ್ ಡಿಫರೆನ್ಶಿಯೇಟ್ ಆಗುತ್ತೆ. ಈಗ ಇಲ್ಲೂ ಕೂಡ ಅಷ್ಟೇ ಎಕ್ಸ್ ಇದೆ, 4ax ಇದೆ ಇಲ್ಲಿ. ಸೊ ಒಂದೇ ಒಂದಿದೆ ಅಲ್ವಾ, ಅವಾಗ ಏನಾಗ್ಬಿಡುತ್ತೆ 1 ಟೈಮ್ ಆಗುತ್ತೆ ಅಂತ. ಏನು ಅರ್ಥನೇ ಆಗ್ತಿಲ್ಲ, ಇದು ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಕಾಣಿಸ್ತಿದೆ ಇದು ಕ್ವಶನ್. ಸೊ ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್ ಇದು ಕ್ವಶನ್. The differential equation of a family of circles, so passing through the origin with its center on the x-axis. ಏನ್ ಬರುತ್ತೆ ಹೇಳಿ ಇದಕ್ಕೆ? ಇಲ್ಲಿ ಏನ್ ಕೊಟ್ಟಿದ್ದಾರೆ ಕರೆಕ್ಟ್ ಕ್ವಶನ್ ಹೋಗ್ಬೇಕು. ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಎ ಫ್ಯಾಮಿಲಿ ಆಫ್ ಸರ್ಕಲ್ಸ್, ಓಕೆನಾ? ಸೊ ಪಾಸಿಂಗ್ ಥ್ರೂ ದ ಆರಿಜಿನ್, ಸೊ ಪಾಸಿಂಗ್ ಥ್ರೂ ದ ಆರಿಜಿನ್ ವಿತ್ ಇಟ್ಸ್ ಸೆಂಟರ್ ಆನ್ ದ ಎಕ್ಸ್ ಆಕ್ಸಿಸ್. ಸೊ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂದ್ರೆ ಆಗ್ಲೇ ತಗೊಂಡಿದ್ವಲ್ಲ ಸೇಮ್ ಅದು ಎಕ್ಸ್ ಆಕ್ಸಿಸ್. ಏನ್ ಬರುತ್ತೆ ಈಕ್ವೇಶನ್ ಹೇಳಿ? ಈಕ್ವೇಶನ್ ಏನ್ ಬರುತ್ತೆ? x minus x1 whole square ಪ್ಲಸ್ plus y square ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ. ಫ್ಯಾಮಿಲಿ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಆರಿಜಿನ್ ವಿತ್ ಇಟ್ ಸೆಂಟರ್ ಆನ್ ದ ಎಕ್ಸ್ ಆಕ್ಸಿಸ್ ಈ ತರ ಇದೆ. ಓಕೆನಾ? ವ್ಯಾಲ್ಯೂ 0 ಅದೇನು ಸೆಂಟರ್ ಎಲ್ಲಿ ಬರ್ತದೆ? x minus a whole square ಹಾ plus y square is equal to r square ಆಗ್ತದೆ. equal to r square ಆಗುತ್ತೆ ಅಲ್ವಾ? ಅಂದ್ರೆ center x axis ಅಲ್ಲಿ ಇರ್ಬೇಕು. ಎಸ್, ಇಲ್ಲಿ ಏನಿದೆ ನೋಡಿ. ಸೊ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂದ್ರೆ ಈ ತರ ಪಾಸಿಂಗ್ ಥ್ರೂ ದ ಆರಿಜಿನ್. ಓಕೆ, ಆರಿಜಿನ್ ಅನ್ನ ಟಚ್ ಮಾಡ್ಕೋಬೇಕು ಇಲ್ಲಿ, ಎರಡು ಪಾಸ್ ಆಗಿರ್ಬೇಕು ಇಲ್ಲಿ. ಅರ್ಥ ಆಗ್ತಿದೆಯಲ್ವಾ ಇಲ್ಲಿ? ಸೊ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ಎಕ್ಸ್ ಆಕ್ಸಿಸ್ ಕಡೆ ಇರಬೇಕು ಸರ್ಕಲ್ಸ್, ಬಟ್ ಪಾಸಿಂಗ್ ಥ್ರೂ ದ ಆರಿಜಿನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆರಿಜಿನ್ ಅಲ್ಲಿ ಪಾಸ್ ಆಗ್ತಿದೆ ಅಂದ್ರೆ ಅರ್ಥ ಏನದು? ಈಗ ಇಲ್ಲಿ ಸೆಂಟರ್ ಇದೆ ಅನ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆರ್ ಅನ್ಕೊಳ್ಳಿ, ದಟ್ ಇಸ್ ರೇಡಿಯಸ್. ಅವಾಗ ಈ ಪಾಯಿಂಟ್ ಏನಾಗಿರುತ್ತೆ? r, 0 ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೆಂಟರ್ ಏನಾಗಿರುತ್ತೆ ಹೇಳಿ? r, 0 ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? 6 ಇರುತ್ತಲ್ವಾ? ಇವಾಗ ನೋಡಿ Yes sir. Yes sir. ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇದು 2, 0 ಅಂದ್ರೆ ಇಲ್ಲಿಂದ ಅಲ್ಲಿಗೆ ಎಷ್ಟಿರುತ್ತೆ ಯೂನಿಟ್? 2 ಯೂನಿಟ್ ಇರುತ್ತಲ್ವಾ? ಯಾಕಂದ್ರೆ ಎಕ್ಸ್ ಆರ್ಡಿನೇಟ್ 2 ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ? ಎಕ್ಸ್ ಮೈನಸ್ a whole square plus y square equal to r square. ಇಲ್ಲಿ ಏನಾಗ್ಬಿಡುತ್ತೆ? ಎಕ್ಸ್ ಮೈನಸ್ r ಆಗ್ಬಿಡುತ್ತೆ, ಪ್ಲಸ್ y square equal to r square ಆಗುತ್ತೆ. ಓಕೆನಾ? ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ? 2 into x minus r, ಅಥವಾ ಒಂದು ಕೆಲಸ ಮಾಡಿ ಇನ್ನೂ ಈಸಿ ಆಗ್ತದೆ, ಎಕ್ಸ್ಪೆನ್ಷನ್ ಮಾಡ್ಕೊಂಡ್ಬಿಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ 2xr ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು r ಸ್ಕ್ವೇರ್. ಸೊ r ಸ್ಕ್ವೇರ್ ವಿಲ್ ಕ್ಯಾನ್ಸಲ್. ನೆಕ್ಸ್ಟ್ ಏನಾಗ್ಬಿಡುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2xr ಈಕ್ವಲ್ ಟು 0 ಆಗ್ಬಿಡುತ್ತೆ. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ. ಸೊ 2x ಪ್ಲಸ್ 2y dy by dx ಮೈನಸ್ 2r ಕಾನ್ಸ್ಟೆಂಟ್, ಡಿಫ್ರೆನ್ಸಿಯೇಷನ್ ಆಫ್ x is 1 ಈಕ್ವಲ್ ಟು ಏನಾಗ್ಬಿಡುತ್ತೆ? ಅಲ್ಲಿ 0 ಆಗ್ಬಿಡುತ್ತೆ. x ಕಾಮನ್ ತಗೊಂಡ್ರೆ x ಪ್ಲಸ್ y ಇಂಟು dy by dx ಈಕ್ವಲ್ ಟು r ಆಗುತ್ತೆ. ಬಟ್ r ಅಂದ್ರೆ ಏನಿದೆ ನೋಡಿ ಇಲ್ಲಿ? ಈಗ r ಇದೆ ನೋಡಿ ಇಲ್ಲಿ. ಈ r ಅನ್ನ ಇನ್ ಟರ್ಮ್ಸ್ ಆಫ್ x y ಬರ್ಕೊಂಡ್ಬಿಟ್ರೆ ಈ 2xr ಈ ಕಡೆ ತಗೊಂಡ್ಬಿಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಡಿವೈಡ್ ಬೈ 2x ಆಗ್ಬಿಡುತ್ತಲ್ವಾ? ಎಕ್ಸ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ 2x ಆಗ್ತಿದೆ. ಸೊ 2x ಈ ಕಡೆ ತಗೊಂಡ್ಬಿಡಿ. 2x ಸ್ಕ್ವೇರ್ ಪ್ಲಸ್ 2xy dy by dx ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಸೊ ಇವಾಗ ಏನಾಗ್ಬಿಡುತ್ತೆ? ಈ ಕಡೆ ತಗೊಂಡ್ಬಿಟ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅಥವಾ ಇದನ್ನೇ ಆ ಕಡೆ ತಗೊಂಡ್ಬಿಟ್ಟಿದ್ದಾರೆ ಅವ್ರಿಗೆ. 2xy dy by dx, 2x ಸ್ಕ್ವೇರ್ ಆ ಕಡೆ ತಗೊಂಡ್ಬಿಟ್ರೆ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡಿ ಹಂಗಾರೆ? ಆಪ್ಷನ್ ಬಿ ಕರೆಕ್ಟ್ ಇದೆ. ಕ್ಲಿಯರಾ? yes sir ಓಕೆ, ಎಕ್ಸಾಮ್ ಹೆಂಗಿದೆ ಅಂತಂದ್ರೆ ಇಲ್ಲಿದೆ ನೋಡಿ. ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮಗೆ, ಅಲ್ಲಿ ಹೋಗಿ ಯೋಚನೆ ಮಾಡಂಗಿಲ್ಲ. ಓಕೆನಾ? ಇಲ್ಲಿ ನೋಡ್ಕೊಂಡ್ಬಿಡ್ಬೇಕು, ಇದನ್ನ ಕೊಟ್ಟಾಗ ಯಾವ ಫಾರ್ಮುಲಾ ತಗೋಬೇಕಂತ ಇದನ್ನ ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ಕೊಂಡ್ಬಿಡಿ. ಸೊ r ಸ್ಕ್ವೇರ್ ಕ್ಯಾನ್ಸಲ್, ಏನಾಗ್ಬಿಡುತ್ತೆ ಅವಾಗ? ಎಕ್ಸ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2rx ಈಕ್ವಲ್ ಟು 0. ಓಕೆನಾ? ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಏನಾದ್ರು ಕೊಟ್ಟಿದೆ ಸೆಂಟರ್, ಎಕ್ಸ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2ry ಈಕ್ವಲ್ ಟು ಏನಾಗ್ಬಿಡುತ್ತೆ? 0 ಆಗುತ್ತೆ. ಓಕೆನಾ? ಸೊ ಡೈರೆಕ್ಟ್ ಪ್ರಾಬ್ಲಮ್ ಇದು, ನೋಡ್ಕೊಳ್ಳಿ. ಓಕೆ, ಸೊಲ್ಯೂಷನ್ ಏನಾಗುತ್ತೆ ಹೇಳಿ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್? ಸೊ p ಈಕ್ವಲ್ ಟು 1 ಆಗುತ್ತೆ, q ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಪ್ಲಸ್ e ಪವರ್ 2x ಆಗುತ್ತೆ.
ಕರೆಕ್ಟ್ ಇದೆ ಅಲ್ವಾ? ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ ಇವಾಗ ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ದಟ್ ಈಸ್ ಡಿ ಎಕ್ಸ್ ಆಗ್ಬಿಡುತ್ತೆ, ಇ ಪವರ್ ಎಕ್ಸ್ ಆಗುತ್ತೆ. ಸೊಲ್ಯೂಷನ್ ಏನಾಗ್ಬಿಡುತ್ತೆ ವೈ ಇಂಟು ಇ ಪವರ್ ಎಕ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕ್ಯೂ ಆಫ್ ಎಕ್ಸ್, ಸೊ 1/1 ಪ್ಲಸ್ ಇ ಪವರ್ 2x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಪವರ್ ಎಕ್ಸ್ ಇದೆ, ಇಂಟಿಗ್ರೇಟ್ ಏನಾಗ್ಬಿಡುತ್ತೆ ಡಿ ಎಕ್ಸ್ ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ? ಪ್ಲಸ್ ಓಕೆ, ಇವಾಗ ಇ ಪವರ್ ಎಕ್ಸ್ ಬಂತು ಅಲ್ವಾ? ಓಕೆ, ಒಂದು ಕೆಲಸ ಮಾಡಿ, ಇಲ್ಲಿ ಇಂಟಿಗ್ರೇಷನ್, ಸೊ 1/1 ಪ್ಲಸ್ ಇ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ತಗೋಬೋದಾ ಇಂಟು ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಆಗ್ಬಿಡುತ್ತೆ. ಸೊ ಇವಾಗ ಇ ಪವರ್ ಎಕ್ಸ್ ಈಕ್ವಲ್ ಟು ಟಿ ಆಗ್ಬಿಡುತ್ತೆ. ಸೊ ಡಿಫ್ರೆನ್ಶಿಯೇಟ್ ಮಾಡ್ರೆ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ. ಸೊ ಈಕ್ವಲ್ ಟು ಇಂಟಿಗ್ರೇಷನ್, ಸೊ ಇ ಪವರ್ ಎಕ್ಸ್ ಡಿ ಎಕ್ಸ್ ಏನಿದೆ ಡಿ ಟಿ ಇದೆ, ಡಿವೈಡೆಡ್ ಬೈ 1 ಪ್ಲಸ್ ಇ ಪವರ್ ಎಕ್ಸ್ ಅಂದ್ರೆ ಟಿ ಸ್ಕ್ವೇರ್ ಇದೆ. ಸೊ ಏನಾಗ್ಬಿಡುತ್ತೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಟಿ ಆಗ್ಬಿಡುತ್ತೆ ಪ್ಲಸ್ ಸಿ. ಸೊ ಇವಾಗ ಏನಾಗುತ್ತೆ ವೈ ಇಂಟು ಇ ಪವರ್ ಎಕ್ಸ್ ಈಕ್ವಲ್ ಟು, ಸೊ ಟ್ಯಾನ್ ಇನ್ವರ್ಸ್ ಆಫ್ ಟಿ ಅಂದ್ರೆ ಏನಿದೆ ನೋಡಿ, ಇಲ್ಲಿ ಇ ಪವರ್ ಎಕ್ಸ್ ತಗೊಂಡಿದೀವಿ ಪ್ಲಸ್ ಸಿ. ಸೊ ಹಾಗಾಗಿ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಇವಾಗ ಇ ಪವರ್ ಎಕ್ಸ್ ತಗೊಂಡ್ಬಿಟ್ರೆ ವೈ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ ಇಂಟು ಇ ಪವರ್ ಎಕ್ಸ್ ಆಗ್ಬಿಡುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡಿ? ಆಪ್ಷನ್ 1. ಕ್ಲಿಯರಾ? ಸಾರಿ ಆಪ್ಷನ್ 1 ಅಲ್ಲ, ಆಪ್ಷನ್ ಬಿ ನಾ? ಇಲ್ಲ, ಆಪ್ಷನ್ ಸಿ ಅನ್ಸುತ್ತೆ. ಆಪ್ಷನ್ 1 ಅಲ್ಲ ಸರ್, ಇ ಪವರ್ ಎಲ್ಲ ಸೈನ್ ಮಿಸ್ ಆಗಿದೆ ಸರ್. ಎರಡು ಸೇಮ್ ಇದೆ ಅಲ್ವಾ, ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ? ನೋ, ಆಪ್ಷನ್ ಏನೇ ಕರೆಕ್ಟ್ ರೀ. ಆಪ್ಷನ್ 1 ಎಸ್ ಸರ್, ಇ ಪವರ್ ಮೈನಸ್ ಆಪ್ಷನ್ ಎ ಕರೆಕ್ಟ್ ಸರ್. ಓಕೆ ಓಕೆ, ಆಪ್ಷನ್ ಎ ಕರೆಕ್ಟ್ ಇದೆ. ಟು ದಿ ಪವರ್ ಮೈನಸ್ ಎಕ್ಸ್ ಇದೆ ಸರ್, ನೀವು ಟು ದಿ ಪವರ್ ಎಕ್ಸ್. ಇಲ್ಲ, ಇ ಪವರ್ ಎಕ್ಸ್ ಬಂದಿದೆ ನನಗೆ. ಇ ಪವರ್ ಎಕ್ಸ್ ಅಲ್ಲ ತಗೊಂಡಿದ್ದಾನೆ ಟಿ ಅಂತ ಅಲ್ವಾ? ಇ ಪವರ್ ಎಕ್ಸ್ ಇದೆ ನೋಡಿ ಸರ್. ಲಾಸ್ಟ್ ಅಲ್ಲಿ ಸಿ ಇ ಪವರ್ ಮೈನಸ್ ಎಕ್ಸ್, ನೀವು ಸಿ ಇ ಪವರ್ ಎಕ್ಸ್ ಬರ್ದಿದ್ದೆ. ಎಕ್ಸ್ ಅಂತ ಬರ್ದಿದ್ದೀರಾ? ಹೌದಾ? ಓಕೆ ಓಕೆ ಓಕೆ, ಹಂಗಾದ್ರೆ ಓಕೆ, ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆನಾ? ಇದಕ್ಕೆ ಏನಾಗುತ್ತೆ ಮತ್ತೆ ಕೊಟ್ಟ ನೋಡಿ ಇವರು ಇಲ್ಲಿ. ಸೊ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್. ಓಕೆ, ಸಾಲ್ವ್ ಮಾಡಿ. ಏನಿಲ್ಲ, ಒಂದು ಕೆಲಸ ಮಾಡಿ, ಇದು ಡಿನಾಮಿನೇಟರ್ ಕಡೆ ಬಂದ್ಬಿಟ್ರೆ ಏನಾಗುತ್ತೆ, ಇದು ಪಿ ಆಫ್ ಎಕ್ಸ್ ಆಲ್ರೆಡಿ ಏನಿದೆ ಅಲ್ಲಿ ಮೈನಸ್ ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ, ಇದ್ರ ಕಡೆ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ ಏನಾಗುತ್ತೆ ಇಲ್ಲಿ ಮೈನಸ್ ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ಏನಾಗ್ಬಿಡುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದ್ರೆ ಏನಾಗ್ಬಿಡುತ್ತೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಸ್ಕ್ವೇರ್ ಇದೆ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ 1x ಕ್ಯಾನ್ಸಲ್ ಮಾಡ್ತೀವಿ. ಹಾ, 1 ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇನ್ನೇನು ಉಳ್ಕೊಳುತ್ತೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಇದೆ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಇದೆ. ಕರೆಕ್ಟ್ ಅಲ್ವಾ? 1 ಮೈನಸ್ ಎಕ್ಸ್ ಉಳ್ಕೊಳ್ಳೋದು. ಈಗ ಇದನ್ನ ಸಾಲ್ವ್ ಮಾಡ್ಬಿಟ್ಟು ಏನಾಗುತ್ತೆ ಅಲ್ಲಿ ಸಿಂಗುಲರ್ ಪಾಯಿಂಟ್ಸ್ ಎಕ್ಸ್ ಈಕ್ವಲ್ ಟು 0 ಬಂದ್ರೆ ಡಿನಾಮಿನೇಟರ್ ಇದೆಲ್ಲ ಈಕ್ವಲ್ ಟು 0 ಮಾಡ್ಬೇಕು ಇಲ್ಲಿ, ಅದು ಪ್ರಾಬ್ಲಮ್ ಅಂತ. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ 1 ಇದೆ, ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು ನೋಡಿ ಇಲ್ಲಿ 1 ಇದೆ. ಎಷ್ಟು ಪಾಯಿಂಟ್ಸ್ ಇದೆ ಅಲ್ಲಿ? 3 ಪಾಯಿಂಟ್ಸ್ ಇದೆ. ಸೊ 3 ಪಾಯಿಂಟ್ಸ್. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆನಾ? ಅಷ್ಟು ಮಾಡ್ಬೋದು ಅಷ್ಟೇ ಇದು. ಓಕೆ, ಇದಕ್ಕೆ ಏನಾಗುತ್ತೆ ಆನ್ಸರ್ ಹೇಳಿ. ಸೊ ಕನ್ಸಿಡರ್ ದ ಫಾಲೋಯಿಂಗ್ 2 ಸ್ಟೇಟ್ಮೆಂಟ್ಸ್. ದ ಸೆಟ್ ಎಕ್ಸ್ mod x ಇಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆನ್ ಇಂಟ್ರೋಲ್ ಏನ್ ಕೊಟ್ಟಿದ್ದಾರೆ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಕೊಟ್ಟಿದ್ದಾರೆ. ಇದರ ಅರ್ಥ ಏನು? ಈಕ್ವಲ್ ಟು ಸೆಟ್ ಆಫ್ ಆಲ್ ಯಾರಪ್ಪ ಇವರು ಕೌಸರ್. ಓಕೆ, ಸೊ ಪೂರ್ತಿ ಇಂಟ್ರೋಲ್ ಕೊಟ್ಟಿದ್ದಾರೆ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ. ಓಕೆನಾ? ನೆಕ್ಸ್ಟ್ ರಾನ್ ಸ್ಕೀನ್ ಆಫ್ ಇದೇನಾಗ್ಬಿಡುತ್ತೆ ಅಂತ ಕೊಟ್ಟಿದ್ರೆ 0 ಕೊಟ್ಟಿದ್ದಾರೆ. ಸೊ ಆನ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, 2 ಕರೆಕ್ಟಾ ತಪ್ಪಾ ಅಂತ ಚೆಕ್ ಮಾಡೋಕೆ. ಈಗ ಫಸ್ಟ್ ಆಪ್ಷನ್ಸ್ ಇಲ್ಲಿ ಏನಿದೆ ನೋಡಿ, ಎಕ್ಸ್ ಇದೆ, ಮಾಡ್ ಎಕ್ಸ್ ಇದೆ. ಮಾಡ್ ಎಕ್ಸ್ ಏನಾಗ್ಬಿಡುತ್ತೆ ಆನ್ ಆರ್ ಅಲ್ಲಿ ಮೈನಸ್ ಎಕ್ಸ್ ಆಗುತ್ತೆ. ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0, ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಓಕೆನಾ? ಈ ತರ ಇದೆ. ಸೊ ಈಗ ಇದನ್ನ ತಗೊಂಡ್ರೆ ಇಂಟ್ರೋಲ್ ಏನಾಗುತ್ತೆ, ಈಗ ನೆಗೆಟಿವ್ ಕಡೆಗೆ ತಗೊಂಡಾಗ ಇಂಟ್ರೋಲ್ ಮೈನಸ್ ಇನ್ಫಿನಿಟಿ ಟು ಕ್ಲೋಸ್ 0 ಆಗುತ್ತೆ. ಈ ಕೇಸ್ ತಗೊಂಡಾಗ ಏನಾಗುತ್ತೆ ಪಾಸಿಟಿವ್ ಕ್ಲೋಸ್ 0 ಟು ಇನ್ಫಿನಿಟಿ ಆಗುತ್ತೆ. ಓಕೆನಾ? ನೋಡಿ ಇಲ್ಲಿ ಈ ಇಂಟರ್ವಲ್ ಅಲ್ಲಿ ನಮಗೆ ಲೀನಿಯರ್ ಕಾಂಬಿನೇಷನ್ ಏನಾಗುತ್ತೆ ಅಂದ್ರೆ, ಈಗ ನೋಡಿ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಟು 0 ಏನ್ ಬರುತ್ತೆ ಅಂದ್ರೆ
ಎಕ್ಸ್ ಇದೆ ಫಸ್ಟ್ ಎಲಿಮೆಂಟ್ C1x ಪ್ಲಸ್ ಸೊ ಈ ಇಂಟರ್ವಲ್ ಅಲ್ಲಿ ಏನಾಗಿರುತ್ತೆ ಮಾಡ್ ಎಕ್ಸ್ C ಇಂಟು ಮೈನಸ್ ಎಕ್ಸ್ ಆಗಿರುತ್ತೆ. ಸೊ ಲೀನಿಯರ್ ಕಾಂಬಿನೇಷನ್ ಏನು ಮಾಡಬೇಕು ಇವಾಗ 0 ಮಾಡಬೇಕು. ಓಕೆನಾ? ಸೊ ಇಲ್ಲಿ ರಿಲೇಷನ್ ಬಂದ್ಬಿಡುತ್ತೆ ನಮಗೆ C1 ಮೈನಸ್ C2 ಈಕ್ವಲ್ ಟು 0. ಎಕ್ಸ್ ಆ ಕಡೆ ತಗೊಂಬಿಡಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಏನಾಗ್ಬಿಡುತ್ತೆ ಕ್ಲೋಸ್ಡ್ 0 ಟು ಇನ್ಫಿನಿಟಿ ಇದೆ ಅನ್ಕೊಳ್ಳಿ. ಅವಾಗ C1x ಫಸ್ಟ್ ಎಲಿಮೆಂಟ್ ಎಕ್ಸ್ ಇದೆ ಪ್ಲಸ್ C2 ಇಂಟು ಇವಾಗ ಪಾಸಿಟಿವ್ ಕಡೆ ಹೋದಾಗ ಏನಾಗ್ಬಿಡುತ್ತೆ ಮಾಡ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಎಕ್ಸ್ ಈಕ್ವಲ್ ಟು 0. ಸೊ ಅವಾಗ ರಿಲೇಷನ್ ಏನಾಗ್ಬಿಡುತ್ತೆ C1 ಪ್ಲಸ್ C2 ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಆರಲ್ಲಿ ಹಾಕ್ಬೇಕು ಅಂತಂದ್ರೆ ಎರಡೂ ಕಂಡೀಷನ್ಸ್ ಅನ್ನ ಅದು ಓಲ್ಡ್ ಆಗುತ್ತೆ ಅಂತ ಅಲ್ವಾ, ಎರಡು ಮರ್ಜ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ ಇಲ್ಲಿ C1 ಮೈನಸ್ C2 ಈಕ್ವಲ್ ಟು 0 C1 ಪ್ಲಸ್ C2 ಈಕ್ವಲ್ ಟು 0 ಸಿಕ್ಬಿಡುತ್ತೆ. ಬರೀ ಜಸ್ಟ್ ನಾವು ಈ ಇಂಟರ್ವಲ್ ಹೇಳ್ಬೇಕಂತಂದ್ರೆ C1 ಈಕ್ವಲ್ ಟು C2 ಬಂದ್ಬಿಡುತ್ತೆ ಅಲ್ಲಿ. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ C1 ಈಗ ನಾನ್ 0 ತಗೊಂಡ್ಬಿಟ್ರೆ ತಗೋಬೋದಲ್ವಾ, C1 ನಾನ್ 0 ತಗೋಬಹುದು, C2 ನಾನ್ 0 ತಗೋಬಹುದು. ಬಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ಬೇಕಂದ್ರೆ ಎಲ್ಲಾ ಸ್ಕೇಲರ್ಸ್ 0 ಆಗ್ಬೇಕು. ಬಟ್ ಈ ಎರಡು ಈಕ್ವೇಷನ್ ಸಾಲ್ವ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ C2 ಗೆಟ್ ಕ್ಯಾನ್ಸಲ್ 2C1 ಈಕ್ವಲ್ ಟು 0 which implies that C1 ಈಕ್ವಲ್ ಟು 0 ಆಗುತ್ತೆ. ಸೊ C1 ಮೈನಸ್ ಏನಾಗ್ಬಿಡುತ್ತೆ C2 is also 0 ಆಗ್ಬಿಡುತ್ತೆ. ಸೊ ಆನ್ R ಅಲ್ಲಿ C1 ಮತ್ತು C2 ಎರಡೂ 0 ಬರ್ತಿರೋದ್ರಿಂದ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೊ ಆಪ್ಷನ್ 1 ಇದೆ ನೋಡಿ, ಇದು ಕರೆಕ್ಟ್ ಇದೆ. ಒಂದು ರಿಸಲ್ಟ್ ಇದೆ ನೋಡಿ. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ವಿಚ್ ಇಂಪ್ಲೈಸ್ ದಟ್ ಸೊ ರಾನ್ಸ್ಕಿನ್ ಆಫ್ y1 y2 ಏನಾಗ್ಬಿಡುತ್ತೆ 0 ಆಗುತ್ತೆ. ಓಕೆನಾ? ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ y1 and y2 ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೊ ದೆನ್ ರಾನ್ಸ್ಕಿನ್ ಆಫ್ y1 and y2 0 ಆಗುತ್ತೆ ಅಂತ ಒಂದು ರಿಸಲ್ಟ್ ಇದೆ. ಸಾರಿ, ನಾಟ್ ಈಕ್ವಲ್ ಟು 0. ಸಾರಿ ಅವ್ನು ಆರ್ಗ ಕೊಟ್ಟಿದಾರಲ್ವ ಅವರು. ಎರಡೂದ್ರಲ್ಲಿ ಒಂದಾಗುತ್ತೆ ಸರ್. ಫಸ್ಟ್ ಒನ್ ಈಸ್ ಓನ್ಲಿ ಕರೆಕ್ಟ್, ಓನ್ಲಿ ಒನ್ ಈಸ್ ಟ್ರೂ. ಯಾಕಂದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯ್ತು ಅಂದ್ರೆ ವಿಚ್ ಇಂಪ್ಲೈಸ್ ದಟ್ ರಾನ್ಸ್ಕಿನ್ ಏನಾಗ್ಬಿಡುತ್ತೆ ಹೇಳಿ. ಸೊ ರಾನ್ಸ್ಕಿನ್ ಆಫ್ y1 ಮತ್ತೆ y2 ನಾಟ್ ಈಕ್ವಲ್ ಟು 0 ಬರುತ್ತೆ. ಇಲ್ಲೇನ್ ಕೊಟ್ಬಿಟ್ಟಿದ್ದಾರೆ 0 ಕೊಟ್ಟಿದ್ದಾರೆ, ಆಗಲ್ಲ. ಓಕೆನಾ? ಸೊ ಆಪ್ಷನ್ 2 ಒನ್ ಇಸ್ ದ ಕರೆಕ್ಟ್. ಸೊ ಹಾಗೆ ಏನಾಗ್ಬಿಡುತ್ತೆ ಇಲ್ಲಿ. ಸೊ ಆಪ್ಷನ್ ಸಿ ಓನ್ಲಿ ಒನ್ ಈಸ್ ಟ್ರೂ. ಆಪ್ಷನ್ 2 ಇದು ಆಲ್ಸೋ ಟ್ರೂ ಆಗುತ್ತೆ ಸರ್. ಆಪ್ಷನ್ 2 ಕೂಡ ಟ್ರೂ ಆಗುತ್ತಾ? ಹಾ ಸರ್, ಯಾಕೆಂದ್ರೆ ಸರ್ ಒಂದು ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ರಾನ್ಸ್ಕಿನ್ ಏನಾದ್ರು 0 ಆದ್ರೆ ರಾನ್ಸ್ಕಿನ್ 0 ಆದ್ರೆ ಅಲ್ಲಿರ್ತಕ್ಕಂಥ ಫಂಕ್ಷನ್ಸ್ ಗಳು ಎಲ್ಲಿ ಆಗಂಗಿಲ್ಲ ಸರ್. ಡಿಫರೆನ್ಷಿಯಲ್ ಈಕ್ವೇಷನ್ ಕೂಡ ಇಫ್ ಅಂಡ್ ಓನ್ಲಿ ಫಾರ್ ಲೀನಿಯರ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಾಗ ಇಫ್ ಅಂಡ್ ಓನ್ಲಿ ಫಾರ್. ಇಲ್ಲಿ ಆರ್ಬಿಟ್ರರಿ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಓಕೆನಾ? ನೀವು ಡಿಫ್ರೆನ್ಶಿಯೇಷನ್ ಮಾಡಿ ಸರ್, ಡಿಫ್ರೆನ್ಶಿಯೇಷನ್ ಮಾಡಿ ಸರ್ 0 ಬರುತ್ತೆ. ಅದು ರಾನ್ಸ್ಕಿನ್ 0 ಆಗ್ತದೆ ಸರ್. ಅಲ್ಲ ಆರ್ ಅಲ್ಲಿ ಹಾಕ್ಬೇಕು ಇವಾಗ. ಈಗ ನೋಡಿ ಇಲ್ಲಿ ಈ ಇಂಟರ್ವಲ್ ಅಲ್ಲಿ ಏನಾಗ್ಬಿಡುತ್ತೆ ಇಲ್ಲಿ ನೋಡಿ ಡಿಫೈನ್ ಮಾಡಿದ್ರೆ ಎಕ್ಸ್ ಬರುತ್ತೆ. ಸೊ ಈ ಇಂಟರ್ವಲ್ ಏನ್ ಬರುತ್ತೆ ಇಲ್ಲಿ ಮೈನಸ್ ಎಕ್ಸ್ ಬರುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 ಬರುತ್ತೆ. ಏನಾಗುತ್ತೆ ಹೇಳಿ ಮೈನಸ್ ಎಕ್ಸ್, ನೆಕ್ಸ್ಟ್ ಇಲ್ಲಿ ಪ್ಲಸ್ ಎಕ್ಸ್ ಆಗುತ್ತೆ ಈಕ್ವಲ್ ಟು 0 ಆಗ್ಬಿಡುತ್ತೆ ಯಾವಾಗ ಈ ಇಂಟರ್ವಲ್ ಅಲ್ಲಿ. ನೆಕ್ಸ್ಟ್ ಈ ಇಂಟರ್ವಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸ್ ಇದೆ ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ, 0. ಯಾವಾಗ ಎರಡು ಮಾಡಿ ಏನ್ ಹೇಳಿ ಸರ್? ಎರಡು ತಗೊಳಕ್ ಬರಲ್ಲ ಸರ್. ಈಗ ಡಿಫೈನ್ ಮಾಡ್ಕೊಂಡು ತಗೋಬೇಕಾಗತ್ತೆ ನಾವು. ಸೊ ಆನ್ ಆರ್ ಅಲ್ಲಿ ಇದು ಏನಾಗ್ತಿದೆ ನೋಡಿ ಸ್ವಲ್ಪ ಹೇಳಿ. ಕೇಳಿಸ್ತಾ ಇಲ್ಲ. ಒಂದು ಪಾಸಿಟಿವ್ ಇಂಟರ್ವಲ್ ಒಂದು ನೆಗೆಟಿವ್ ಇಂಟರ್ವಲ್ ತರ ಮಾಡ್ಕೊಳ್ಳಿ ಸರ್. ಕೇಳಿಸ್ತಿಲ್ಲ ಸರ್.
ಸರ್ ಈಗ ಅದು ಡಿಫ್ರೆನ್ಶಿಯೇಷನ್ ಮಾಡಕ್ಕಾಗುತ್ತಾ ಹಾಗಾದ್ರೆ? ಯಾವುದು ಮಾಡೆಕ್ಸಾ? ಎಸ್ ಸರ್. ಸೊ ಮಾಡೆಕ್ಸ್ ಇಸ್ ನಾಟ್ ಡಿಫರೆನ್ಷಿಯಬಲ್. ಎಸ್ ಸರ್. x minus mod x equal to 0 on minus infinity to infinity. ಅದು ಕರೆಕ್ಟ್ ಆಗುತ್ತೆ ಸರ್ ಸ್ಟೇಟ್ಮೆಂಟ್. ಅದು ಕರೆಕ್ಟ್ ಆಗ್ತಿದೆ ಇಲ್ಲಿ, ಯಾಕೆಂದ್ರೆ ಇಲ್ಲಿ ನೋಡಿ ಮೈನಸ್ ಇನ್ಫಿನಿಟಿ ಟು 0 ಏನ್ ಬರ್ತಿದೆ ನಮಗೆ ರಾನ್ಸ್ಕಿನ್ 0 ಬರ್ತಿದೆ. ಸೊ ಕ್ಲೋಸ್ 0 ಟು ಇನ್ಫಿನಿಟಿ ಏನ್ ಬರ್ತಿದೆ 0 ಬರ್ತಿದೆ. ಸೊ ಪೂರ್ತಿ ಯಾರಲ್ಲಿ ಏನಾಗ್ಬಿಡ್ತೀವಿ ಹಂಗಾರೆ 0 ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಅದು ಕೂಡ ಕರೆಕ್ಟ್ ಇದೆ. ಸೊ ಏನಾಗ್ಬಿಡುತ್ತೆ ಹೇಳಿ, ಆಪ್ಷನ್ ಎ ಕರೆಕ್ಟ್ ಆಯ್ತು. ಓಕೆನಾ? ಬಟ್ ನೋಡಿ ಇಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ತಿದೆ, ಬಟ್ ರಾನ್ಸ್ಕಿನ್ ಏನ್ ಬರ್ತಿದೆ ಹೇಳಿ ಇಲ್ಲಿ ಈಕ್ವಲ್ ಟು 0 ಬರ್ತಿದೆ. 0 ಬರ್ತಿದೆ. ಸೊ ರಿಸಲ್ಟ್ ಏನಿದೆ ನೋಡಿ, ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಇಫ್ ಅಂಡ್ ಓನ್ಲಿ ಇಫ್. ಸೊ ರಾನ್ಸ್ಕಿನ್ ಆಫ್ y1 y2 ಈಕ್ವಲ್ ಟು ನಾಟ್ ಈಕ್ವಲ್ ಟು 0. ಸೊ ಲೀನಿಯರ್ಲಿ ಡಿಪೆಂಡೆಂಟ್ ಇಫ್ ಅಂಡ್ ಓನ್ಲಿ. ಸೊ ರಾನ್ಸ್ಕಿನ್ ಆಫ್ y1 y2 ಈಕ್ವಲ್ ಟು 0. ಯಾವಾಗ ಅಂತಂದ್ರೆ ಸೊ ಲೀನಿಯರ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಾಗ. ಓಕೆನಾ? ಈ ತರ ಮಾಡ್ಬೋದು. ಓಕೆ, ಇದೇನಾಗುತ್ತೆ ಹೇಳಿ. ಸೊ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ಸ್ x dy minus y dx equal to 0. ಏನಾಗ್ಬಿಡುತ್ತೆ? ಸೊ ರೆಪ್ರೆಸೆಂಟ್ ಸ್ಟ್ರೈಟ್ ಲೈನ್, ಹೈಪರ್ಬೋಲಾ, ಪ್ಯಾರಾಬೋಲಾ, ಸರ್ಕಲ್. ಯಾವ್ದಾಗುತ್ತೆ ಹೇಳಿ? ಸ್ಟ್ರೇಟ್ ಲೈನ್ ಬರುತ್ತೆ ಸರ್. ಓಕೆ, ಸೊ x ಇಂಟು dy ಈಕ್ವಲ್ ಟು y ಇಂಟು dx ಇದೆ. ನೆಕ್ಸ್ಟ್ ಏನಾಗ್ಬಿಡುತ್ತೆ? dy ಬೈ dx ಈಕ್ವಲ್ ಟು y ಬೈ x ಆಗ್ಬಿಡುತ್ತೆ. ಮತ್ತೆ ಅದೇ ಬೇಕಾಗಿತ್ತಾ? ಓಕೆ, ಸಪರೇಷನ್ ಆಫ್ ವೇರಿಯೇಬಲ್ಸ್ ಏನಾಗ್ಬಿಡುತ್ತೆ? ಸೊ dx ಬೈ x ಆಗ್ಬಿಡುತ್ತೆ. ಇಂಟಿಗ್ರೇಟಿಂಗ್ ಮಾಡ್ಬಿಟ್ರೆ ಸೊ ಲಾಗ್ y ಈಕ್ವಲ್ ಟು ಸೊ ಲಾಗ್ x ಪ್ಲಸ್ ಲಾಗ್ c ಆಗ್ಬಿಡುತ್ತೆ. y ಈಕ್ವಲ್ ಏನಾಗ್ಬಿಡುತ್ತೆ ಇಲ್ಲಿ x c ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಸ್ಟ್ರೈಟ್ ಲೈನ್. ಸೊ ಪಾಸಿಂಗ್ ಟು ಆರಿಜಿನ್ ಏನಾಗ್ಬಿಡುತ್ತೆ ಇಲ್ಲಿ ಆಪ್ಷನ್ ಎ. ಇದಕ್ಕೆ ಏನಾಗುತ್ತೆ ಹೇಳಿ? ಸೊ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಇಲ್ಲಿ 2/3. ಸೊ ಇಲ್ಲಿ ಏನ್ ಮಾಡ್ತೀರಾ? ಹೋಲ್ ಪವರ್ ಹೋಲ್ ಕ್ಯೂಬ್ ಮಾಡಿ, ಇಲ್ಲಿ ಹೋಲ್ ಕ್ಯೂಬ್ ಆಗುತ್ತೆ. ಸೊ 3 ಆನ್ಸರ್. ಎಸ್, ಆರ್ಡರ್ 3. ಸೊ 3 ಟೈಮ್ಸ್ ಮ್ಯಾಕ್ಸಿಮಮ್ ಡಿಫರೆನ್ಶಿಯೇಟ್ ಆಗಿದೆ, ದಟ್ ಈಸ್ ಆರ್ಡರ್. ಸೊ ಅದಕ್ಕೆ ಡಿಗ್ರಿ ಏನಿದೆ ನೋಡಿ ಇಲ್ಲಿ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ಗೆ 3 ಇದೆ, ದಟ್ ಈಸ್ ಅ ಡಿಗ್ರಿ. ಸೊ ಹಾಗೆ ಏನಾಗ್ಬಿಡುತ್ತೆ? ಸೊ 3,3. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಈಸಿ ಪ್ರಾಬ್ಲಮ್. ಓಕೆ, ಇಲ್ಲಿ ಸೊ nth ಆರ್ಡರ್ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ nth ಆರ್ಡರ್ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್. ಹೋಮೋಜಿನಿಯಸ್ ನಾನ್ ಹೋಮೋಜಿನಿಯಸ್ ಏನು ಕೊಟ್ಟಿಲ್ಲ. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಯಾಸ್ ಎಕ್ಸಾಕ್ಟ್ಲಿ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಎಸ್ ಅಟ್ಮೋಸ್ಟ್ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ನೋಡಿ, ಅಟ್ಮೋಸ್ಟ್ ಅಂತಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಅಂತ. ಅಟ್ಮೋಸ್ಟ್ ಅಂದ್ರೆ ಏನು? ಲೆಸ್ ದನ್ ಆರ್ ಈಕ್ವಲ್ ಟು n ಅಂತ. ಅಟ್ಲೀಸ್ಟ್ ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು n ಅಂತ. ಸೊ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆಸ್ ಲೆಸ್ ದನ್ n ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಆಸ್ ಮಿನಿಮಮ್ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ nth ಆರ್ಡರ್ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದಾರಲ್ವಾ, ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ರೆ ಅದೇನಾಗ್ಬಿಡುತ್ತೆ? ಫಾರ್ಮ್ಸ್ ಎ ವೆಕ್ಟರ್ ಸ್ಪೇಸ್ ವಿತ್ ಡೈಮೆನ್ಷನ್ ಬರುತ್ತೆ ಹೇಳಿ. ವಿತ್ ಡೈಮೆನ್ಷನ್ n ಬರುತ್ತೆ. ಸೊಲ್ಯೂಷನ್ ಆಫ್ nth ಆರ್ಡರ್ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ವಿತ್ ಹೋಮೋಜಿನಿಯಸ್ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅಲ್ಲಿ ವೆಕ್ಟರ್ ಸ್ಪೇಸ್ ಫಾರ್ಮ್ ಮಾಡುತ್ತೆ. ವಿತ್ ಡೈಮೆನ್ಷನ್ n ಇರುತ್ತೆ. ಸೊ ವಿತ್ ಡೈಮೆನ್ಷನ್ n ಇರುತ್ತೆ ಅಂತಂದ್ರೆ ಅರ್ಥ ಏನು? ಮ್ಯಾಕ್ಸಿಮಮ್ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಇರುತ್ತೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಅಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು n. ಯಾವಾಗ? ಹೋಮೋಜಿನಿಯಸ್ ಕೊಟ್ಟಾಗ. ನೆಕ್ಸ್ಟ್ ನಾನ್ ಹೋಮೋಜಿನಿಯಸ್ ಇದೆ ನೋಡಿ, ಅಲ್ಲೇನಾಗಿರುತ್ತೆ ಅಂತಂದ್ರೆ ಸೊ n ಸೊಲ್ಯೂಷನ್ಸ್ ಬರುತ್ತೆ ಪ್ಲಸ್ ಪಿ ಐ ಬರುತ್ತೆ ನೋಡಿ, ಈಸ್ ಆಲ್ಸೋ ಲೀನಿಯರ್ಲಿ ಇಂಡಿಪೆಂಡೆಂಟ್. ಓಕೆನಾ? ಸೊ n ಸೊಲ್ಯೂಷನ್ಸ್ ಇರುತ್ತಲ್ವಾ, n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಪ್ಲಸ್ ಪಿ ಐ ಇದೆ ನೋಡಿ, ಈಸ್ ಆಲ್ಸೋ ಅಂದ್ರೆ n+1 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಇರುತ್ತೆ. ಯಾವಾಗ ಹೇಳಿ? ನಾನ್ ಹೋಮೋಜಿನಿಯಸ್. ಸೊ ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಸೊ ಹಾಗೆ n+1 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಬರ್ತಿರೋದ್ರಿಂದ ಫಸ್ಟ್ ಆಪ್ಷನ್ ಎಸ್ ಎಕ್ಸಾಕ್ಟ್ಲಿ ಅಂತ ಕೊಟ್ಬಿಟ್ಟಿದ್ದಾರೆ, n ಅಂತ ಡಿಸ್ಕಾರ್ಡ್ ಮಾಡಿ. ಎಸ್ ಅಟ್ಮೋಸ್ಟ್ n ಅಂತ ಕೊಟ್ಟಿದ್ದಾರೆ ನೋಡಿ, ಅಟ್ಮೋಸ್ಟ್ n ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ n+1 ಇದೆ. ಸೊ ಹಾಗೆ ಆಪ್ಷನ್ ಬಿ ಡಿಸ್ಕಾರ್ಡ್. ಆಸ್ ಲೆಸ್ ದ್ಯಾನ್ n ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಆಸ್ ಲೆಸ್ ದ್ಯಾನ್ n ಅಂದ್ರೆ ಏನಾಗ್ಬಿಡುತ್ತೆ ಅಲ್ಲಿ n-1 ಈ ಕಡೆ ಬಂದ್ಬಿಡುತ್ತಲ್ವಾ, ಹಾಗಾಗಿ ತೊಗೊಳಕ್ ಬರೋಲ್ಲ. ಆಸ್ ಮಿನಿಮಮ್ n ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಆಪ್ಷನ್ ಡಿ ಕರೆಕ್ಟ್ ಇದೆ. ಯಾಕಂದ್ರೆ nth ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ಗೆ n ಬರುತ್ತೆ ಹೋಮೋಜಿನಸ್ ತಗೊಂಡ್ರೆ. ನಾನ್ ಹೋಮೋಜಿನಸ್ ತಗೊಂಡ್ರೆ ಏನಾಗ್ಬಿಡುತ್ತೆ ಅಲ್ಲಿ n+1 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಅರ್ಥ ಇದೆ ಇದು?
ಸೊ ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ಗೆ ಆಲ್ವೇಸ್ n+1 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಬರುತ್ತೆ. ಓಕೆನಾ, ಇದೊಂದು ಗೊತ್ತಿದ್ರೆ ಮುಗೀತು, ಆರಾಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಅಷ್ಟೇ. ಇನ್ನು ಕ್ವಶನ್ಸ್ ಇದೆ ಇಲ್ಲಿ. ಓಕೆ, ಇದಕ್ಕೆ ಏನಾಗುತ್ತೆ ಆನ್ಸರ್ ಇದಕ್ಕೆ? ಸೊ dy/dx equal to 3 into y power 2/3, y of 0 equal to 0. So in an interval around x equal to 0, ಏನ್ ಬರುತ್ತೆ ಹೇಳಿ ಇದಕ್ಕೆ? ಇನ್ಫೈನೈಟ್ ನಂಬರ್ ಆಫ್ ಅಲ್ಲ, ಮೋರ್ ದನ್ ಒನ್ ಸೊಲ್ಯೂಷನ್ ಇದೆ ಅಲ್ಲಿ. ಸೊ ಇನ್ಫಿನಿಟ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಕ್ವಶನ್ ಕರೆಕ್ಟ್ ಆಗಿ ನೋಡಿ. ಇನ್ಫಿನಿಟ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಸೊ ಮೋರ್ ದನ್ ಒನ್ ಸೊಲ್ಯೂಷನ್ಸ್, ನಂಬರ್ ಆಫ್ ಲೀನಿಯರ್ ಸೊಲ್ಯೂಷನ್ಸ್. ಇಂಡಿಪೆಂಡೆಂಟ್ ಓಕೆ, ಅಲ್ಲಿ ಏನಾಗ್ಬಿಡು ಸ್ವಲ್ಪ ಅಬ್ಸರ್ವ್ ಮಾಡಿ. y ಈಕ್ವಲ್ ಏನಿರುತ್ತೆ ಅಲ್ಲಿ 0, ಟ್ರಿವಿಯಲ್ ಸೊಲ್ಯೂಷನ್ ಬಂದ್ಬಿಡುತ್ತಲ್ವಾ. ಸೊ ಎನಿ ಸೆಟ್ ಕಂಟೈನಿಂಗ್ 0 ಎಲಿಮೆಂಟ್ 0 ವೆಕ್ಟರ್ ಏನಾಗ್ಬಿಡುತ್ತೆ, ಅದು ಲಿನಿಯರ್ಲಿ ಡಿಪೆಂಡೆಂಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಆಪ್ಷನ್ ಡಿ. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್, ಇನ್ಫಿನಿಟ್ ನಂಬರ್ ಆಫ್ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಬಟ್ ಮೋರ್ ದನ್ ಒನ್ ಸೊಲ್ಯೂಷನ್ ಇದು ಕರೆಕ್ಟ್ ಅನಿಸ್ತಿದೆ. ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಸಾಲ್ವ್ ಮಾಡಿ ಏನ್ ಹೇಳಿ? equation solve ಮಾಡಿ. ಸ್ವಲ್ಪ ಟ್ರಿಕ್ಕಿ ಕೊಟ್ಬಿಟ್ಟಿದಾನಲ್ಲ, ಮೋರ್ ದನ್ ಒನ್ ಸೊಲ್ಯೂಷನ್. ಸೊ ಮೋರ್ ದನ್ ಒನ್ ಸೊಲ್ಯೂಷನ್ ಹೇಳ್ಬೋದು ಅಲ್ಲಿ, ಯಾಕಂದ್ರೆ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಕರೆಕ್ಟ್ ಅಲ್ವಾ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಡೈರೆಕ್ಟ್ ಆಗಿ, ಯಾಕಂದ್ರೆ ಮೋರ್ ದನ್ ಒನ್ ಸೊಲ್ಯೂಷನ್ ತಾನೇ ಅದು, ಅಂದ್ರೆ ಯೂನಿಕ್ ಸೊಲ್ಯೂಷನ್ ಅಲ್ಲ ಅಂತ. ಕರೆಕ್ಟ್ ಅಲ್ವಾ? ಬಟ್ ಆಪ್ಷನ್ ಡಿ ಇನ್ಫಿನಿಟ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಸರ್ ಸೊಲ್ಯೂಷನ್ಸ್ ಎಲ್ಲ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರ್ತಾವಲ್ಲ ಸರ್? ಸರ್ ಸೊಲ್ಯೂಷನ್ಸ್ ಎಲ್ ಡಿ ಆಗಿರಂಗಿಲ್ಲ ಸರ್, ಎಲ್ಲ ಏನಾಗಿರ್ತಾವ? ಇಲ್ಲ ಸರ್, ಯಾರು ಸರ್ ಹೇಳಿದ್ದು ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್? ಇವಾಗ ಲೀನಿಯರ್ ಕಾಂಬಿನೇಷನ್ ತಗೊಳ್ತೀರಾ ಅಲ್ವಾ? ಈಗ ನೋಡಿ, ಈಗ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ. ಈಗ y ಈಕ್ವಲ್ ಟು c1 sin x ಪ್ಲಸ್ c2 cos x. ಓಕೆನಾ ಸರ್? ಇಲ್ಲಿ ಎರಡೇ ಇರೋದು, ಲೀನಿಯರ್ sin x ಒಂದು ಇದೆ, ಇನ್ನೊಂದು cos x ಇದೆ. ಇವಾಗ c1 ಮತ್ತೆ c2 ಗೆ ನೀವು 1 ತಗೊಳ್ಳಿ, c2 ಗೆ 2 ತಗೊಳ್ಳಿ, ಸೊಲ್ಯೂಷನ್ ಅದು ಕೂಡ ಸೊಲ್ಯೂಷನ್ ಆಗುತ್ತೆ. ಯಾವ್ದಕ್ಕೆ? ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಯಾವ ಏನಾಗ್ಬಿಡುತ್ತದು? sin x ಪ್ಲಸ್ 2 cos x ಆಗುತ್ತೆ. ಸೊ ದಿಸ್ ಇಸ್ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಆಗ್ಬಿಡುತ್ತೆ ಇವಾಗ. ಯಾಕೆ? ಸೊ ಲೀನಿಯರ್ ಕಾಂಬಿನೇಷನ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಲ್ವಾ? ಅಲ್ವಾ ಸರ್? ಎಸ್ ಸರ್, ಎಸ್. ಈಗ ಆಪ್ಷನ್ ಸಿ ಮತ್ತೆ ಡಿ ಎಲ್ ಇದೆ. ಓಕೆನಾ? ಅದು ಕೀ ಆನ್ಸರ್ ಏನ್ ಕೊಡಿದ್ರೆ ನೋಡೋಣ ಅಂತ ಹೇಳ್ರಿ. ಓಕೆನಾ? ಸೊ ಆಪ್ಷನ್ ಸಿ ಮತ್ತೆ ಈಗ ಇನ್ಫಿನಿಟ್ ನಂಬರ್ ಆಫ್ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಸ್ವಲ್ಪ ಟ್ರಿಕ್ಕಿ ಕ್ವಶನ್. ಓಕೆ, ಚೆಕ್ ಮಾಡೋಣ. ಓಕೆನಾ? ಸೊ ನಾಳೆ ಕ್ಲಾರಿಟಿ ಕೊಡ್ತೀನಿ. ಓಕೆ, ಇದೇನಾಗ್ಬಿಡುತ್ತೆ? ಸೊ x³ log of y/x is a homogeneous function of x and y of degree ಏನಾಗ್ಬಿಡುತ್ತೆ ಹೇಳಿ? ಆಫ್ ಡಿಗ್ರಿ ಏನಾಗುತ್ತೆ? ಜಸ್ಟ್ ಇಲ್ಲಿ ನೋಡ್ಬೇಕು ನೀವು, x ಪವರ್ n f of y/x ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ n ಇದೆ ನೋಡಿ, ದಟ್ ಇಸ್ ಅ ಡಿಗ್ರಿ. ಏನ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ? 3. ಹಾಗಾಗಿ ಆಪ್ಷನ್ ಡಿ. ಇದು ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ಒಂದು ಕೆಲಸ ಮಾಡಿ, f of x, y ಅಂತ ತಗೊಂಡ್ಬಿಡಿ. ಅದನ್ನು ಏನ್ ಕೊಟ್ಟಿದ್ದಾರೆ? ಅದನ್ನು ಏನ್ ಕೊಟ್ಟಿದ್ದಾರೆ? x³ log of y/x ಕೊಟ್ಟಿದ್ದಾರೆ. ಇವಾಗ ಏನ್ ನೋಡ್ಬೇಕಂದ್ರೆ x ಮತ್ತೆ y ಬದಲಿ f of λx λy ಕೊಡಿ. ಅವಾಗ ಏನಾಗತ್ತದು ಇಲ್ಲಿ? ಸೊ λ³ ಇಡಿ x³ ಆಗುತ್ತೆ. ಸೊ ಲಾಗ್ ಆಫ್ y ಅಂದ್ರೆ ಏನಿದೆ ಅಲ್ಲಿ? λy ಇದೆ. x ಅಂದ್ರೆ ಏನಿದೆ ಅಲ್ಲಿ? λx ಇದೆ. ಸೊ λ ಗೆಟ್ ಕ್ಯಾನ್ಸಲ್. ಇವಾಗ ಏನ್ ಬರ್ತಿದೆ ಅಲ್ಲಿ? λ³ x³ ಲಾಗ್ ಆಫ್ y/x ಬರ್ತಿದೆ. ಸೊ ಈ ಫಂಕ್ಷನ್ ನಾವ್ ಏನಂತ ಬರೆಯಕ್ ಬರ್ಬೇಕಂದ್ರೆ
ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ ಈಕ್ವಲ್ ಟು ಇದು ಹೋಮೋಜಿನಿಯಸ್ ಫಂಕ್ಷನ್ ಆಗ್ಬೇಕಂದ್ರೆ ಲ್ಯಾಂಬ್ಡಾ ಪವರ್ ಹೋಮೋಜಿನಿಯಸ್ ಫಂಕ್ಷನ್ ಆಫ್ ಡಿಗ್ರಿ ಎನ್ ಇಂಟು ಎಫ್ ಆಫ್ ಕರೆಕ್ಟ್ ಆಗಿ ಎಕ್ಸ್ ವೈ ಬರೆಯಕ್ ಬರಬೇಕು. ಇಲ್ಲಿ ಬರ್ತಿದೆಯಲ್ವಾ ಇಲ್ಲಿ ಲ್ಯಾಂಬ್ಡಾ ಕ್ಯೂಬ್ ಇದು ಏನಂತ ಬರಿಬೋದು ನಾವು ಎಫ್ ಆಫ್ ಎಕ್ಸ್ ವೈ ಅಂತ ಬರಿಬಹುದು. ಇಲ್ಲಿ ಏನ್ ಬರ್ತಿದೆ ನೋಡಿ ಡಿಗ್ರಿ, ದಟ್ ಈಸ್ ದ ಡಿಗ್ರಿ ಆಫ್ ದ ಹೋಮೋಜಿನಿಯಸ್. ಸೊ 3 ಬರ್ತಿದೆ, ಹಾಗಾಗಿ 3 ಬಂದ್ಬಿಡುತ್ತೆ. ಕ್ಲಿಯರಾ? ಎಸ್ ಸರ್. ಸೊ ಆಪ್ಷನ್ 3 ಕರೆಕ್ಟ್ ಇದೆ ಅಷ್ಟೇ. ಓಕೆ, ಇನ್ನೂ ಕ್ವಶನ್ಸ್ ಇದೆ. ಓಕೆನಾ? ಸೊ ಮತ್ತೆ ಯಾವಾಗ ಟೈಮ್ ಸಿಕ್ಕರೆ ಸಾಲ್ವ್ ಮಾಡ್ತೀನಿ ನಾನು, ಅಂದ್ರೆ ನಾಳೆ ನಾಡಿದ್ದಂಗೆ ಏನಾದ್ರು. ಓಕೆನಾ? ಓಕೆನಾ ಸರ್? ಓಕೆ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ನಾಳೆ ಕ್ಲಾಸ್ ಇರುತ್ತಾ ಸರ್ 5:30ಗೆ? ಒಂದು ಫಿಕ್ಸ್ಗೆ ತಗೊಳ್ಳಿ ಕಾಂಪ್ಲೆಕ್ಸ್. ಓಕೆನಾ? ಕಾಂಪ್ಲೆಕ್ಸ್ ಅನಾಲಿಸಿಸ್. ಹಾ ಸರ್. ಸರ್ ಈವ್ನಿಂಗ್ ಮಾರ್ನಿಂಗ್ ಸರ್? ಸರ್ ಮಾರ್ನಿಂಗ್ ತಗೊಳ್ತೀನಿ ಸರ್. ಮಾರ್ನಿಂಗ್ ಕಾಂಪ್ಲೆಕ್ಸ್ ತಗೊಳ್ತೀನಿ, ಈವ್ನಿಂಗ್ ಮಾಡ್ರನ್ ತಗೊಳ್ತೀನಿ ನಾನು. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you, sir.